can't wait. Revenge. Hi, thank you for coming back. This is Oppo Camera Phones Weekend with Ramesh Season 3 co-powered by Dollar Bag Wars. Fragrance partner, Fog Perfume Body Spray. Special partner, Close-Up. Associate sponsored, Vasu Agarbattis. Walk Made Footwear, Walk with Comfort. Swanta Udyogigalige, Asha Kirana, Blackbird Retail. Maya's 1 Minute Rasam, Matu. Sri Sai Gold Palace at DVG Road, Baswangudi, Matu, HSR Layout, Bengaluru. I'm in conversation with the Honorable CM. ಸರ್, ಫಿನಾನ್ಸ್ ಮಿನಿಸ್ಟರ್ ಆಗಿ ಅದ್ಭುತವಾದ ಹೆಸರು ತಗೊಳ್ತೀರಿ ನೀವು. ಆ ಟೈಮಲ್ಲಿ 96ರಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಕರ್ನಾಟಕದ ಜನ ಎಲ್ಲರೂ ಯಾರು ಮುಖ್ಯಮಂತ್ರಿ ಅಂತ ನಾವು ಕಾಯ್ತಿರ್ಬೇಕಾದ್ರೆ ನೀವು ಆಗ್ತೀರಿ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿರ್ತಾರೆ. ಅದು ಆಗೋದಿಲ್ಲ, ನೀವು ಡೆಪ್ಯೂಟಿ CM ಆಗ್ತೀರಿ. ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್? ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗುವಂಥ ಸಂದರ್ಭದಲ್ಲಿ ನಾನು ಕೂಡ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆಯಲ್ಲಿ, ದೇವೇಗೌಡರ ಜೊತೆಯಲ್ಲಿ. ಆಗ ಅವರು ಪಾರ್ಟಿನಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಲಾಲು ಪ್ರಸಾದ್ ಅಧ್ಯಕ್ಷರಾಗಿದ್ದರು, ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ತೀರ್ಮಾನ ಮಾಡಿದ್ರು, ಪಾರ್ಲಿಮೆಂಟ್ರಿ ಪಾರ್ಟಿನಲ್ಲಿ ತೀರ್ಮಾನ ಮಾಡಿ ದೇವೇಗೌಡರು ಅಂತ. ನನಗೆ ದೇವೇಗೌಡರು ನೀನು ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಪ್ಪ ಅಂತ ಹೇಳಿದ್ರು ನನಗೆ. ಆಮೇಲೆ ನಾನು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದೆ. ಶರದ್ ಯಾದವ್ ಅಬ್ಸರ್ವರ್ ಆಗಿಬಿಟ್ಟು ಕೂಡ ಬಂದಿದ್ದರು. ರಾಮಕೃಷ್ಣ ಹೆಗ್ಡೆಯವರು, ಬೊಮ್ಮಾಯಿ ಅವರು JH ಪಟೇಲ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ. ಯಾಕಂದ್ರೆ ಅವ್ರು ನನಗಿಂತ ಸೀನಿಯರ್. ಅದು MLAಗಳು ನನ್ನ ಪರ ಹೆಚ್ಚಾಗಿದ್ದರು. ಹೌದು, ನಾನು ಬರೋದಕ್ಕಿಂತ ಮುಂಚಿತವಾಗಿ, ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಸಿದ್ರು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ. ನಾನಾ JH ಪಟೇಲ್ರ ಅಂತ. ಆಗ ಸೋಮಣ್ಣ ಅಂತ ಈಗ BJPಲಿದ್ದಾರೆ, ಎಕ್ಸ್ ಮಿನಿಸ್ಟರ್ MLC. ಈಗ ದೇವೇಗೌಡರ ಮಗ ರೇವಣ್ಣ, ಇವರಿಬ್ರು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಸೈನ್ ಮಾಡಿಸಿದ್ರು MLAಗಳ ಕೈಲಿ. ನನಗೆ ಸುಮಾರು 80ಕ್ಕಿಂತ ಹೆಚ್ಚು ಜನ ಸೈನ್ ಮಾಡಿಕೊಟ್ಟಿದ್ರು. ಅದು ಆಮೇಲೆ ದೇವೇಗೌಡರು, JH ಪಟೇಲ್ರು, ರಾಮಕೃಷ್ಣ ಹೆಗ್ಡೆಯವರು, ಬೊಮ್ಮಾಯಿ ಅವರು, ಜಾಲಪ್ಪ, ನಾಣಯ್ಯ, ಸಿಂಧ್ಯಾ, ಮಂಜುನಾಥ್ ಅಂತ ಇದ್ದರು. ಅವರು ಎಲ್ಲರೂ ಸೇರ್ಕೊಂಡಿಲ್ಲಪ್ಪ, ಅವ್ರು ಸೀನಿಯರ್ ಆಗಿದ್ದಾರೆ, ಅವರು ಬಿಟ್ಕೊಟ್ಬಿಡಿ ಸರಿ, ನೀವು ಕ್ಲೈಮ್ ಮಾಡೋದು ಬೇಡ, ಎಲೆಕ್ಷನ್ ಮಾಡೋದು ಬೇಡ ಅಂತ ಹೇಳಿ ನನಗೆ ಒಪ್ಪಿಸಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಒಂದು ವೇಳೆ ಎಲೆಕ್ಷನ್ ಆಗಿತ್ತು ಅಂತಂದರೆ ನಾನೇ ಗೆಲ್ತಿದ್ದೆ ಅನ್ನೋ ವಿಶ್ವಾಸ ಇತ್ತು. ಯಾಕಂದ್ರೆ ನನಗೆ 80 ಜನಕ್ಕಿಂತ ಹೆಚ್ಚಾಗಿ ಸೈನ್ ಮಾಡಿಕೊಟ್ಟಿದ್ರು. ಸೊ ಹಂಗಾಗಿ ಆಗ ನಾನು ಇವರೆಲ್ಲರೂ ಸೀನಿಯರ್ಸ್ ಎಲ್ಲ ಹೇಳಿದ ಮೇಲೆ ಒಪ್ಕೊಂಡು JH ಪಟೇಲ್ ಮುಖ್ಯಮಂತ್ರಿ ಆಗಲಿಕ್ಕೆ, ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಅವತ್ತು ತೀರ್ಮಾನ ಆಯಿತು ಪಾರ್ಟಿ ಒಳಗಡೆ. ಹಾಗಾಗಿ ನಾನು ಚೀಫ್ ಮಿನಿಸ್ಟ್ರು 96ರಲ್ಲೇ ಆಗಬೇಕಾಗಿತ್ತು. 2-3 ಸಲ ಕೈಗೆ ಬಂದಿದ್ದು ಬಾಯಿಗೆ ಸಿಗಿಲ್ಲ ಅನ್ನೋ ಥರ ಆಲ್ಮೋಸ್ಟ್ ನೀವು ಆಗ್ತೀರಾ ಅಂತ ನಾವೆಲ್ಲರೂ ನಂಬಿರ್ತಿದ್ವಿ. ಒಂದು ಪೀರಿಯಡಲ್ಲಿ ಅದು ಮಿಸ್ ಆಗೋದು. ಐ ವಂಡರ್ ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ. ಇಲ್ಲ, ನನಗೆ MLAs ಕೂಡ ನನ್ನ ಪರ ಹೇಳಿದ್ದಾರೆ, ಲೆಸ್ಟರ್ ಪಾರ್ಟಿನಲ್ಲಿ ಮೆಜಾರಿಟಿ ಇದೆ, ಆದರೂ ಆಗಲಿಲ್ಲ ಅಂತಕ್ಕಂಥ ಸ್ವಲ್ಪ ಬೇಸರ ಆಗ್ತದೆ. ಬಟ್ ಆದರೂ ಒಪ್ಕೊಂಡು ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, JH ಪಟೇಲ್ ಸೀನಿಯರ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲರೂ ಹೇಳಿದ ಮೇಲೆ ಯಾಕೆ ಅದನ್ನು ಹಠ ಮಾಡಬಾರ್ದು ಅಂತೇಳಿ ಅವ್ರು ಒಪ್ಕೊಂಡೆ ನಾನು. ಎಸ್ ಸರ್, ನೀವೇ ಆಗಲೇ ಹೇಳಿದ್ರಿ ನೀವು ಡೆಪ್ಯೂಟಿ CM ಆಗ್ತೀರಿ, ಅದ್ಭುತವಾದ ಕೆಲಸಗಳು ನಡೆಯುತ್ತೆ. ನಂತರ ನೀವು ಮಾಡಿದಂಥ ಅಹಿಂದ ಸಮಾವೇಶ, ಹಿಸ್ಟಾರಿಕಲ್ ಈವೆಂಟ್, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ದೇವರಾಜ ಅರಸು ಜನ್ಮದಿನದಂದು ಅಹಿಂದ ಅನ್ನೋ ಒಂದು ಸಂಸ್ಥೆಯನ್ನು ಸ್ನೇಹಿತರು ಸೇರಿ ನಾವು ಇದನ್ನು ಹುಟ್ಟಾಕಿದ್ವಿ. ಅಂದು ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದಂಥ ಭಾಷಣ ಮಾಡಿದ್ರು. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದಲಿತರು ಯಾತಕ್ಕೆ ಒಂದಾಗಬೇಕು, 65-70% ಇರುವಂಥ ಒಂದು ಜನಸಂಖ್ಯೆ ಭಾಳ ನೋವು ನಲುವಿನಿಂದ ಇದ್ದಾರೆ, ನೀವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ರು. ಅವರ ಅಹಿಂದ ಸಂಘಟನೆಯನ್ನ ಅವರು ನಿಜವಾಗಿಯೂ ಬೆಳೆಸ್ಕೊಂಡೇ ಬಂದಿದ್ದರು. ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಥರದ ಸಭೆಗಳು ನಡೆದಿತ್ತು ಆ ಸಭೆಗಳಿಗೆ ನೇರವಾಗಿ ಅವ್ರು ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಒಪ್ಕೊಳ್ಬೇಕಾಗ್ತದೆ. ಶ್ರೀಮಾನ್ ದೇವರಾಜ ಅರಸರು ಅವರು ಅಧಿಕಾರದಲ್ಲಿದ್ದಂಥ ಕಾಲದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದ ಆಯೋಗ ಯಾವುದಿದೆ ಆ ಆಯೋಗದ ವರದಿ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಾನು ಹೇಳ್ತೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರು, ಶ್ರೀಮಾನ್ ಸಿದ್ದರಾಮಯ್ಯವರು. ಆ ಸಂದರ್ಭದಲ್ಲಿ 27% ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಕ್ಯಾಬಿನೆಟ್ನ ಉಪ ಸಮಿತಿಯನ್ನ ರಚನೆ ಮಾಡುವುದರ ಮುಖಾಂತರ ಆದರೆ ನಾನು ಕೂಡ ಸದಸ್ಯನಾಗಿದ್ದೆ. ಸಿದ್ದರಾಮಯ್ಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥ ಇಂಥವರಿಂದ ಕರ್ನಾಟಕದ ಜನತೆಗೆ ಹಾಗೂ ನಾಡಿಗೆ ಒಂದು ಗೌರವ ಮತ್ತೆ ಹೆಚ್ಚಿನ ಬೆಲೆ ಬರುತ್ತೆ. ಬನ್ನಿ ಬನ್ನಿ. ಏನಿದೆ ನೋಡಿ ಬಹಳ ದಿನ ಇದ್ದಿಲ್ಲಪ್ಪ. ಎಸ್ ಸರ್, ಸಿದ್ದರಾಮಯ್ಯನವರು ಶೋಷಿತ ವರ್ಗಕ್ಕೆ
ತುಳಿತ ವರ್ಗಕ್ಕೆ ಯಾವತ್ತೂ ಕೂಡ ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ, ಅವರು ಕೊಟ್ಟಂಥ ಉತ್ತೇಜನ, ದೇವರಾಜ್ ಅರಸರವರನ್ನು ನಂತರದ ದಿನದಲ್ಲಿ ನಾವು ಕಂಡಿದ್ದು ಸಿದ್ದರಾಮಯ್ಯನವರಲ್ಲಿ. ಏನು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಒಂದು ಸಂಘಟನೆಯನ್ನು ಕಟ್ಟುವ ಮೂಲಕ ಈ ರಾಜ್ಯದಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟದ್ದು ಮಾನ್ಯ ಸಿದ್ದರಾಮಯ್ಯನವರು. ಎಲ್ಲವನ್ನೂ ಅಪೇಕ್ಷೆ ಪಡ್ತಕ್ಕಂಥ ಜನರಿಗೆ ಕನಿಷ್ಠ ನಮ್ಮವರು, ನಮಗೂ ಒಬ್ಬರಿದ್ದಾರೆ ಅನ್ನೋದನ್ನ ಈ ರಾಜ್ಯಕ್ಕೆ ತೋರಿಸ್ತವರು, ಈ ದೇಶಕ್ಕೆ ತೋರಿಸ್ತವರು. ಈ ರಾಷ್ಟ್ರದಲ್ಲಿ ನಾವು ಏನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮಾತನಾಡ್ತೇವೆ, ಅದರ ಕಟಿಬದ್ಧತೆಯನ್ನು ತೋರಿಸಿದಂಥ ಕೀರ್ತಿ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಸರ್, 20 ವರ್ಷಗಳ ಹಿಂದಿನ ಮಾತನ್ನು ನಾನು ಜ್ಞಾಪಿಸ್ತಾ ಇದ್ದೀನಿ. ಸಾಹೇಬರು ಹೊತ್ತು ಕೋಲಾರ್ನಲ್ಲಿ 1996 20 ಆಗಸ್ಟ್, ತಾವು ಮರ್ತಿದ್ದೀರ, ಮೊದಲನೆಯ ಅಹಿಂದ ಸಮಾವೇಶದ ಉದ್ಘಾಟಕರು ಸಿದ್ದರಾಮಯ್ಯನವರಾಗಿದ್ದರು. ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. 65-70% ಜನ ಇರುವಂಥ ನೀವು ಎದ್ದು ನಿಲ್ಲಬೇಕು, ನೀವು ಒಗ್ಗಟ್ಟಾಗಬೇಕು ಅಂತ ಹೇಳಿ ಅವತ್ತು ನಮಗೆ ಕರೆ ಕೊಟ್ಟರು. ನಿಮ್ಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣಕ್ಕೆ ನೀವು ಅವಸ್ಪದ ಕೊಡಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅವತ್ತು ಹೇಳಿದ್ರು. ಸೊ ಅದೇ ರೀತಿ ನಡೀತಾ ಇದ್ದಾರೆ. ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು, ನಿಮಗೆ ಭಾಳ ನೋವು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ನಾಡಿಗೆ ನೀವು ನಮಗೆ ಬೇಕಾಗಿದೆ. ನಿಮಗೆ ಭಾಳ ಬೇಜಾರಾಗಿರ್ಬೋದು, ನಮಗೆ ಬೇಕು. ಈ ನಾಡಿನ ಗೌರವ, ಈ ನಾಡಿನ ಜನತೆಯ ಗೌರವನ ಕಾಪಾಡೋರು ನೀವೊಬ್ಬರು, ಮುಂದೇನು ನೀವು ಇರಬೇಕು ಅಂತ ಹೇಳ್ತಾ ಇದ್ದೀನಿ ಸಾಹೇಬ್ರೆ. ಥ್ಯಾಂಕ್ ಯು ಸಿದ್ದಯ್ಯ ಕವಿಗಳು. ರಮೇಶ್ ಸರ್, ನಾನಾಗಲಿ ಸಿದ್ದರಾಮಯ್ಯನವರಾಗಲಿ ಇಲ್ಲಿರೋ ಅನೇಕ ಸ್ನೇಹಿತರು ಒಂದೇ ಗರಡಿನಲ್ಲಿ ಪಳಗದವರು. ಆ ಗರಡಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕದ ಸಮಾಜವಾದಿ ಚಿಂತನೆ ಮತ್ತು ಹೋರಾಟದ ಗರಡಿ. ಆ ಗರಡಿಯಲ್ಲಿ ನಾವು ಪಳಗಿರದವರಾದ್ರಿಂದ ಕೊನೆ ಗಳಿಗೆವರೆಗೂ ಜನಹಿತಕ್ಕಾಗಿ ನಮ್ಮ ಪ್ರಾಣವನ್ನು ಮತ್ತು ನಮ್ಮ ಕಾಯಕವನ್ನು ಮುಡಿಪಿಟ್ಟಾಗಿರ್ತೀವಿ. ಆ ನಡೆಯನ್ನು ನಡೀತಾ ಇರುವವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ. ಭಾಳ ಜನ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳೋದು, ಆದರೆ ಸಮಾಜವಾದಿ ಗರಡಿ ಒಳಗಡೆ ನಾವು ಪಳಗಿರೋದ್ರಿಂದ ನಾವು ಹೇಳೋದೇನು ಅಂದರೆ ಅಹಿಂದ ನಾಯಕರು ಹೌದು, ಜನನಾಯಕರು ಹೌದು. ಯಾರು ಯಾವ ನಾಯಕರ ಬೇಕಾದರೂ ಆಗಬಹುದು, ಜನನಾಯಕರಾಗಿ ಉಳಿಯುವುದು ಕಷ್ಟ. ಖಂಡಿತವಾಗ್ಲು. ಹಾಗೆ ಕರ್ನಾಟಕದಲ್ಲಿ ಜನನಾಯಕರಾಗಿ ಉಳಿದವರು ಬೆರಳೆಣಿಕೆ ಎಷ್ಟು. ಅದರಲ್ಲಿ ದೇವರಾಜ ಅರಸವರು. ಆ ನಂತರ ಜನನಾಯಕರಾಗಿ ಉಳಿದವರು ಸಿದ್ದರಾಮಯ್ಯನವರು. ರಾಜ್ಕುಮಾರ್ ಸಿನಿಮಾ ನೋಡಿದ್ದಾರೆ, ಅದೊಂದು ಹಾಡು ಜ್ಞಾಪಕ ಬರ್ತಾ ಇದೆ. ಯಾವುದು? ಗೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಪ್ಲೀಸ್ ಥ್ಯಾಂಕ್ ಯು ಸರ್. ಎಸ್ ಸರ್, ಈ ಅಹಿಂದ ಸಮಾವೇಶ ಮಾಡ್ತೀರಿ, ನಿಮ್ಮ ಗೆಳೆಯರು ಹೇಳಿದ್ರು ಸಮಾಜವಾದಿ ಸಿದ್ಧಾಂತಗಳನ್ನ ಹೊಂದಿದವರು ನೀವು, ಅಲ್ಲಿಂದ ಕಾಂಗ್ರೆಸ್ ಶಿಫ್ಟ್ ಆಗ್ತೀರಿ. ಅಲ್ಲಿ ನಡೆದಂತ ವಿಷಯಗಳು ಏನ್ ಸರ್? ಏನೇನ್ ಮೆಂಟಲ್ ಕಾನ್ಫ್ಲಿಕ್ಟ್ ಆಯ್ತಾ ಆ ಟೈಮಲ್ಲಿ ನಿಮಗೆ? ಇಲ್ಲ, ನಾನು ಅಹಿಂದ ಸಂಘಟನೆ ಮಾಡ್ತಾ ಇದ್ದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಂತು. ನಮ್ಮಲ್ಲಿ ಅಹಿಂದದಲ್ಲಿದ್ದವರು ಆಗ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದೆ ನಾನು, AIPJD ಅಂತ. ಆ ಪೊಲಿಟಿಕಲ್ ಪಾರ್ಟಿನಲ್ಲಿ ಇದ್ದವರೆಲ್ಲ ಕೆಲವರೆಲ್ಲ ಚುನಾವಣೆ ನಿಲ್ಲಬೇಕು ಅಂತಂದ್ರು. ಚುನಾವಣೆ ನಿಂತ ಮೇಲೆ ಹಣಕಾಸಿಂದೆಲ್ಲ ಒದಗಿಸ್ಬೇಕಾಗ್ತದೆ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಆಗ. ನೋಡಪ್ಪ, ನನ್ನ ಹತ್ರ ಹಣಕಾಸಿಲ್ಲ ಅಂತ ಹೇಳ್ಬಿಟ್ಟೆ ಅವರಿಗೆ. ಬಟ್ ಬಹಳ ಜನ ಬೇಸರ ಮಾಡ್ಕೊಂಡ್ರು. ಚುನಾವಣೆ ನಿಂತ್ಕೊಂಡ್ರು, ಬಹಳ ಜನ ಸೋತರು, ಕೆಲವ್ರು ಗೆದ್ರು. ಆಗ ನನಗನ್ನಿಸ್ತು, ನಾನೇ ಸ್ವತಃ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡು ಹಣ ಇಲ್ದೇನೆ ಅದು ಕಟ್ಟಿ ಬೆಳೆಸೋದು ಭಾರಿ ಕಷ್ಟದ ಕೆಲಸ ಅಂತ ಅನಿಸ್ತಿತ್ತು ನನಗೆ. ಆಮೇಲೆ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಇಲ್ಲಿ ಪೀರನ್ ಅಂತ ಒಬ್ಬ ಫ್ರೆಂಡ್ ಇದ್ದಾರೆ ನನಗೆ. ಅವರು ಅಹಮದ್ ಪಟೇಲ್ಗೆ ಫ್ರೆಂಡ್ ಆಗಿದ್ರು. ಅಹಮದ್ ಪಟೇಲ್ ನನಗೂ ಪರಿಚಯ ಇದ್ದವರು. ನಾವಿಬ್ಬರ ಮಧ್ಯೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು. ಆ ಮೀಟಿಂಗ್ ಅರೇಂಜ್ ಮಾಡಿಸಿದ ಮೇಲೆ ನಾನು ಹೇಳಿದೆ, ನೋಡಪ್ಪ, ನನಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದ್ರೆ ಮೊದಲಿನಿಂದ ನಾನು ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೌದು, ಬಹಳ ವರ್ಷಗಳಿಂದ, ಫ್ರಮ್ ಡೇ ಒನ್ ನಾನು ಪಾಲಿಟಿಕ್ಸ್ ಎಂಟರ್ ಆಗ್ತವಿಂದ. ಈ ಕಾಂಗ್ರೆಸ್ ಸೇರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಅಂತೆಲ್ಲ. ಇಲ್ಲ, ನೀವು ಪ್ರತಿಪಾದನೆ ಮಾಡೋ ತತ್ವ ಸಿದ್ಧಾಂತನೇ ಅಲ್ಲೂ ಕೂಡ ಇದೆಯಲ್ಲ, ಯಾಕೆ ಬರಬಾರ್ದು? ನಾನು ಮೊದಲನೇ ಸಾರಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲ, ನನಗೆ ಸ್ವಲ್ಪ ದಿನ ಟೈಮ್ ಬೇಕು, ನಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾತಾಡಬೇಕು, ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟೆ.
ಎರಡನೇ ಸಾರಿ ಪೀರನ್ ಬಿಡಲಿಲ್ಲ, ಪುನಃ ಕರ್ಕೊಂಡು ಹೋದ್ರು ಅಹಮದ್ ಪಟೇಲ್ ಜೊತೆ. ಆಗ ಸೋನಿಯಾ ಗಾಂಧಿ ಅವ್ರ ಜೊತೆ ಭೇಟಿ ಮಾಡಿದೆ. ಸೋನಿಯಾ ಗಾಂಧಿ ಅವರು ನನಗೆ ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತಂದ್ರು. ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದೆ, ನೀವು ಬರಬೇಕು, ನಾ ಸೇರ್ಕೊಳ್ಳೋ ಬೆಂಗಳೂರಿನಲ್ಲಿ ಸೇರ್ಕೊತೀನಿ. ನಾನು ಒಂದು ದೊಡ್ಡ ಸಭೆ ಮಾಡಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ 3-4 ಲಕ್ಷ ಜನ ಸೇರಿದ್ರು. ಅಲ್ಲಿ ನಾನು ಕಾಂಗ್ರೆಸ್ ಸೇರಿದೆ. ರೈಟ್, ನೀವು ಆ ಪಕ್ಷಕ್ಕೆ ಸೇರ್ಕೊಂಡಾಗ ಸರ್ ಅಲ್ಲಿ ಹಲವು ಸೀನಿಯರ್ಸ್ ಇದ್ದಿರ್ತಾರೆ. ಇಲ್ಲಿ ಬಂದಾಗ ಅಲ್ಲಿ ಬಂದಂತ ಅಪೋಸಿಷನ್ಸ್ ಅದನ್ನ ಹೆಂಗ್ ಫೇಸ್ ಮಾಡಿದ್ರಿ ಸರ್? ಅಂತ ದೊಡ್ಡ ಅಪೋಸಿಷನ್ ಏನು ಬರಲಿಲ್ಲ ನನಗೆ. 2008ನಲ್ಲಿ ಖರ್ಗೆ ಅವರು ಅಧ್ಯಕ್ಷರಾಗಿದ್ದು, ನಾನು 2006ರಲ್ಲಿ ಸೇರಿದ್ದು ಕಾಂಗ್ರೆಸ್ ಪಾರ್ಟಿನ. ಸರ್ ನಮ್ಮ ಪಕ್ಷಕ್ಕೆ ಮೆಜಾರಿಟಿ ಬರಲಿಲ್ಲ. ಒಂದ್ ವೇಳೆ ಬಂದಿದ್ರೆ ಖರ್ಗೆ ಅವರೇ ಚೀಫ್ ಮಿನಿಸ್ಟರ್ ಆಯ್ತಾ ಇದ್ರು ಆ ಸಂದರ್ಭದಲ್ಲಿ. 2013ರಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಆಗ ನಮಗೆ ಮೆಜಾರಿಟಿ ಬಂತು 2013. ಸೊ ಶಾಸಕರು ಮತ್ತೆ ಹೈಕಮಾಂಡು, ಶಾಸಕರು ಕೂಡ ನನ್ನ ಪರವಾಗಿ ಹೆಚ್ಚು ಜನ ಒಲವು ತೋರಿಸಿದ್ರು, ಹೈಕಮಾಂಡು ಕೂಡ ಅದಕ್ಕೆ ಒಪ್ಪುಗಳಿತು. ಹಾಗಾಗಿ ನನಗೆ ಅವತ್ತೇ ಲೀಡರ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಅದೇ ಮೊದಲು. ನಾನು ಕೂಡ ಸೀನಿಯರ್ ಈಗ. ನಾನು 7 ಎಲೆಕ್ಷನ್ ಗೆದ್ದಿದ್ದೀನಿ. ಬಹುಶಃ ಹಂಗಾಗಿ ಶಾಸಕಾಂಗ ಸಭೆಯಲ್ಲಿ MLAಗಳು ಒಪ್ಕೊಂಡಿದ್ದಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ಸರ್ ನಾನು. ಅಲ್ಲಿ ಏನೋ ದೊಡ್ಡ ಗದ್ದಲ ನಡೀತಿದೆ ಅಸೆಂಬ್ಲಿಯಲ್ಲಿ. ವಾಯ್ಸಸ್ ಕೇಳಿಸ್ತಾ ಇದೆ, ಹಿರಿಯ ನಾಯಕರದ್ದು ಕೇಳಿಸ್ತಾ ಇದೆ. ನೀನ್ ಯಾವತ್ತೂ ಆಗಲ್ಲ ಅಂತ ಅವ್ರೇನೋ ಚಾಲೆಂಜ್ ಆಗ್ತಾ ಇದಾರೆ. ನೀವು ತೋಳ್ ತಟ್ತಾ ಇದ್ದೀರಾ, ನಾನು ಹಾಗೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ ಘಟನೆ ನೆನಪಿದೆಯಾ ನಿಮಗೆ? ಅದು ವಿರೋಧ ಪಕ್ಷದ ಇದ್ದಾಗ ಅದು ಏನಾಯ್ತು, ಈ ಅಕ್ರಮ ಗಣಿಗಾರಿಕೆ ಬಗ್ಗೆ ಚರ್ಚೆ ನಡೀತಾ ಇತ್ತು. ನಾನು ಸರ್ಕಾರದ ವಿರುದ್ಧ ಬಹಳ ಗಂಭೀರವಾದಂತ ಆರೋಪಗಳನ್ನು ಮಾಡ್ತಾ ಇದ್ದೆ. ಯಡಿಯೂರಪ್ಪನವರು ಚೀಫ್ ಮಿನಿಸ್ಟ್ರು. ಯಡಿಯೂರಪ್ಪನವರು ನನಗೆ ಒಡೆಯವ್ರ ತರ ಮುನ್ನುಗ್ಗಿದ್ರು ಹಿಂಗೆ. ನಾನು ಆಗ ಯಡಿಯೂರಪ್ಪನ ಬರ್ರಿ ಮುಂದಕ್ಕೆ ಬರ್ರಿ ಅಂದ್ಬಿಟ್ಟು ತೋಳ್ ತಟ್ಟಿದೆ ಹಿಂಗೆ. ಅದು ಅಸೆಂಬ್ಲಿನಲ್ಲಿ. ರೈಟ್ ಸರ್, ಆ ಟೈಮಲ್ಲಿ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ನೆನಪಿರೋದು ನೀವು ಬೆಳ್ಳಾರಿಗೆ ಮಾಡಿದಂಥ ಪಾದಯಾತ್ರೆ. ಅದ್ರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಅವತ್ತು ವಿಧಾನಸಭೆಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ವಾಕ್ಸಮರವಿತ್ತು, ಗದ್ದಲ ಇತ್ತು, ಗೌಜಿತ್ತು. ಒಂದು ಹಂತದಲ್ಲಿ ಅವತ್ತಿನ ಸಚಿವರಾಗಿದ್ದಂಥ ಬಳ್ಳಾರಿ ಮೂಲದ ಜನಾರ್ದನ್ ರೆಡ್ಡಿಯವರು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಒಂದು ಸವಾಲನ್ನೇ ಎಸೆದುಬಿಟ್ರು. ನಿಮಗೆ ತಾಕತ್ತಿದ್ರೆ ನೀವು ಬಳ್ಳಾರಿಗೆ ಬಂದು ಮಾತನಾಡಿ ಅಂತ ಹೇಳಿದರು. ಆ ಕ್ಷಣವೇ ತೊಡೆ ತಟ್ಟಿ ಸವಾಲನ್ನು ಎದುರಿಸಿದ್ರು. ನಿಮ್ಮ ಬಳ್ಳಾರಿಗೆ ನಾವು ನಡೆದುಕೊಂಡೇ ಬರ್ತೀವಿ, ನೀವೇನು ಮಾಡ್ತೀರ ನಾನು ನೋಡೇ ನೋಡ್ತೀನಿ ಎಂಬ ಒಂದು ಸವಾಲನ್ನು ಕೂಡ ವಿಧಾನಸಭೆಯಲ್ಲಿ ಎಸೆದರು. 320 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ನಡೆಸಲಿಕ್ಕೆ ಸಾಧ್ಯನಾ? ಕಾಂಗ್ರೆಸ್ನ ಕಿರಿ ಮರಿ ಹಿರಿ ನಾಯಕರೆಲ್ಲರೂ ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರಾ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಜನತಾದಳದಿಂದ ಬಂದಂಥವರು, ಅವರು ವಲಸೆ ಕಾಂಗ್ರೆಸ್ಸಿಗರಾಗಿದ್ದರು. ಹಾಗಾಗಿ ಇವರಿಗೆ ರೆಸ್ಪಾನ್ಸ್ ಸಿಗುತ್ತಾ ಅನ್ನೋ ಮಾತು ಕೂಡ ಕೇಳಿಬಂತು. ಆದರೆ ಅದೆಲ್ಲದಕ್ಕೂ ಕೂಡ ವ್ಯತಿರಿಕ್ತ ಆಯಿತು. ಒಟ್ಟು 17 ದಿನಗಳ ಕಾಲ 320 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಆರಂಭ ಆಯಿತು. ಎಲ್ಲೆಲ್ಲಿ ನಡೆದುಕೊಂಡು ಹೋದರು, ಅಲ್ಲಿರ್ತಕ್ಕಂಥ ಜನರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ಉರಿದುಂಬಿಸಿದ್ರು. ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ಸಿಜನ್ ಇಲ್ಲದಂತೆ ಒದ್ದಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಆಕ್ಸಿಜನನ್ನು ಕೊಟ್ಟಂಥವರು ಸಿದ್ದರಾಮಯ್ಯನವರು. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ 60 ದಾಟಿದ ನಾಯಕರೇ ಹೆಚ್ಚು. ನಡೆಯೋಕ್ಕಾಗ್ದಲೇ ಸುಳ್ಳು ನೆಪ ಹೇಳಿ ಅಥವಾ ಕುಂಟು ನೆಪ ಹೇಳಿ ನಾಯಕರುಗಳು ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ತಾರೆ, ವೆಹಿಕಲ್ ಕೂತ್ಕೊಳ್ತಾರೆ, ನಂತರ ಕಾರ್ನಲ್ಲಿ ಬಂದುಬಿಡ್ತಾರೆ, ಕಾರಿನ ಪಾದಯಾತ್ರೆ ಆಗಿಬಿಡುತ್ತೆ. ನಾನು ಒಬ್ಬ ವರದಿಗಾರನಾಗಿ ತುಂಬ ಕುತೂಹಲದಿಂದ ನೋಡ್ತಾ ಇದ್ದೆ. ಆದರೆ ಅದು ಯಾವುದೂ ಆಗಲಿಲ್ಲ. ಸ್ವತಃ ಸಿದ್ದರಾಮಯ್ಯನವರಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ನಡೆದರು. ಆದರೆ ಪ್ರತಿದಿನ ಕನಿಷ್ಠ 20 ಕಿಲೋಮೀಟರ್ಗಳ ಕಾಲ ನಡೀತಾ ಇದ್ರು. ಅವರೆಲ್ಲ ಕಾಲುಗಳು ಬೊಬ್ಬೆಗಳು ಬಂದಿದ್ದು. ಆ ಬೊಬ್ಬೆಗಳಿಗೆ ಏನು ಮುಲಾಮನ್ನು ಹಾಕ್ಸ್ಕೊಳ್ತಿದ್ರು, ರೆಡಿಯಾಗಿ ಮತ್ತೆ ಪಾದಯಾತ್ರೆಗೆ ಮುನ್ನುಗ್ತಾಯಿದ್ರು. ಬಳ್ಳಾರಿಯ ಜಿಲ್ಲಾಡಳಿತದ ಕ್ರೀಡಾಂಗಣದವರೆಗೂ ಕೂಡ ಜನ ಜಂಗುಳಿ ಇತ್ತು, ಜನ ಜಾತ್ರೆ ಇತ್ತು. ಆದರೆ ಪಾದಯಾತ್ರೆಯ ಮುಗಿದ ನಂತರ ಸಮಾರೋಪ ಸಮಾರಂಭದಲ್ಲಿ ಜನ ಸಾಗರವಿತ್ತು. ಈಗಿರುವ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರರಿಂದ ಹಿಡಿದು ಪಾದಯಾತ್ರೆಯ ಕೊನೆಯ ದಿನದಂದು AICC ಉಪಾಧ್ಯಕ್ಷ ರಾಹುಲ್ ಗಾಂಧಿಯವರು ಕೂಡ ಬರುವವರೆಗೆ ಆ ಪಾದಯಾತ್ರೆ ಸಕ್ಸಸ್ ಆಯಿತು. ಇದು ಕಾಂಗ್ರೆಸ್ನ ಪಕ್ಷದ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂಥ ಪಾದಯಾತ್ರೆ ಆಯಿತು.
ಆ ಪಾದಯಾತ್ರೆಯ ದೃಶ್ಯಗಳನ್ನ ನೋಡ್ತಿದ್ರೆ ನಿಮ್ಮ ಮುಖದಲ್ಲಿ ಬಹಳ ಸುಂದರವಾದ ಭಾವನೆಗಳು ಕಾಣ್ತಾ ಇತ್ತು, ಬಹಳ ಹಿತವಾದ ಭಾವನೆಗಳು ಕಾಣ್ತಾ ಇತ್ತು. ವೆರಿ ವೆರಿ ಫಾಂಡ್ ಮೆಮರಿ ಅನ್ಸುತ್ತೆ ನಿಮಗೆ. ಆ ದಿನಗಳ ಬಗ್ಗೆ ಹೇಳಿ. ನನ್ನ ರಾಜಕೀಯ ಜೀವನದಲ್ಲಿ ಅದು ಒಂದು ಮರೆಯಲಾಗದಂಥ ಘಟನೆ, ಐತಿಹಾಸಿಕವಾದಂಥ ಘಟನೆ ಅದು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಮಾಡಿದೆ ನಾನು. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬರಬೇಕಾದಂಥ ಹಣ ನುಂಗ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತಾಡಿದೆ. ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ನನಗೆ ಸವಾಲು ಹಾಕಿದ್ರು, ತಾಕತ್ತಿದ್ರೆ ಬಾ ಬಳ್ಳಾರಿಗೆ ಅಂತಂದರು. ನಾನು ಬಳ್ಳಾರಿಗೆ ಪಾದಯಾತ್ರೆಯಲ್ಲಿ ಬರ್ತೀನಿ ಅಂತ ಅವತ್ತು ಸವಾಲನ್ನು ಸ್ವೀಕಾರ ಮಾಡಿದೆ. ಆಗಲೇ ತೋಳು ತಡ್ತಕ್ಕಂಥ ಕೆಲಸ ಮಾಡಿದ್ದು. ಯಡಿಯೂರಪ್ಪನವರು ಕೂಡ ನನಗೆ ಒಡೆಯೋರ ಥರ ಮುನ್ನುಗ್ಗಿದ್ರು. ಆಗ ಹೇಳಿದೆ ಯಡಿಯೂರಪ್ಪನಿಗೆ, ಇವೆಲ್ಲ ನಾನು ಇದಕ್ಕೆಲ್ಲ ಎದುರುಕೊಳ್ಳಲ್ಲ ಯಡಿಯೂರಪ್ಪ, ನೀವು ಮುನ್ನುಗ್ಗಿದ್ರೆ ಅಂತೇಳಿ ಆಗ ತೋಳು ತಟ್ಟಿದ್ದೆ. ಆಗ ಸೊ ಪಾದಯಾತ್ರೆ ಬಳ್ಳಾರಿವರೆಗೆ 320 ಕಿಲೋಮೀಟ್ರು, 16 ದಿನಗಳ ಕಾಲ, ಪ್ರತಿದಿನ 20 ಕಿಲೋಮೀಟರ್ಸ್. ನಾನು ಎಲ್ಲೂ ಕೂಡ ಒಂದು ಸೆಕೆಂಡು ಕೂಡ ತಪ್ಪಿಸಿಲ್ಲ ಅದನ್ನು. ಇಡೀ ಅವತ್ತು ಬಳ್ಳಾರಿನಲ್ಲಿ ಜನರಿಂದ ತುಂಬೋಗ್ಬಿಟ್ಟಿತ್ತು ಬಳ್ಳಾರಿ. ಅವತ್ತು ಬಹುಶಃ ಕರ್ನಾಟಕದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕು ಪ್ರಾರಂಭ. ಸಾರ್ನ ಚಿಕ್ಕ ವಯಸ್ಸಿನ ನೋಡಿದ್ರಿ, ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಸ್ವಭಾವಗಳೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವು ಸ್ವಭಾವಗಳನ್ನ ಕೆಲವರು ತಪ್ಪರ್ಥ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಒಂದು ಪೊಸಿಷನ್ ಇದ್ದಾಗ, ಒಂದು ಕುರ್ಚಿಯಲ್ಲಿ ಕೂತಾಗ ಕೆಲವು ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಥರ ಟೀಕೆಗಳೆಲ್ಲ ನೋಡಿದಾಗ ನಿಮಗೆ ಅವ್ರ ಸ್ವಭಾವ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾವ ಟೀಕೆ ನಿಮಗೆ ಬಹಳ ಹರ್ಟ್ ಆಗುತ್ತೆ? ಅದು ಅವ್ರ ಆ ಥರ ಇಲ್ಲ, ಈ ಥರ ಅಂತ ಅನ್ಸುತ್ತೆ. ಯಾವ ಥರ? ಬಹುಶಃ ಯಾವ ಟೀಕೆಯೂ ಕೂಡ ಹರ್ಟ್ ಮಾಡುವಂತ ಟೀಕೆ ಅಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಓಕೆ, ಒಂದು, ಅವ್ರಿಗೆ ಲೆಕ್ಕ ಬರೋದಿಲ್ಲ, ಇವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿ ಏನ್ ಮಾಡ್ತಾರೆ ಅನ್ನೋದನ್ನ ಮಾಡಿ ತೋರಿಸಿ ಎಸ್, ಅದ್ಭುತ ಗುರಿಯನ್ನು ಮುಟ್ಟಿದ್ದಾರೆ. ಸರಿ. ಎರಡನೇದು, ಇವ್ರ ಮೇಲೆ ಇರ್ತಕ್ಕಂಥ ಬಹಳ ಕೆಟ್ಟ ಇದೇನಪ್ಪ ಅಂದ್ರೆ ಒಕ್ಕಲಿಗರ ವಿರೋಧಿ ಅಂತ. ಆದ್ರೆ ನನಗೇನಿಸ್ತದೆ ಅವರ PSA ಒಕ್ಕಲಿಗರು, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ರಾಮೇಗೌಡರನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮಾಡಿದವರು ಇವರು. ಇಂಥ ಒಂದು ಎಲ್ಲ ಕೆಲಸಗಳನ್ನು ಒಕ್ಕಲಿಗರಿಗೆ ಮಾಡಿ, ಆದರೂ ಕೂಡ ಅಪಪ್ರಚಾರ ಏನಪ್ಪ ಅಂದ್ರೆ ಇವರು ಒಕ್ಕಲಿಗರ ವಿರೋಧಿ ಹೇಗೆ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಮೂರನೇದಾಗಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮಿಗಳನ್ನ ಜಗದ್ಗುರು ಅನ್ನೋ ಪದವನ್ನು ಇವರು ಬಾಯಿ ತುಂಬ ಹೇಳಿದಂಥ ಮಹಾನ್ ಸಂದರ್ಭ ಇದೆ. ಅಂದಮೇಲೆ ಇವ್ರ ಮೇಲೆ ಇಂಥ ಅಪಪ್ರಚಾರ ಮಾಡೋದು ಸರಿಯೇ ಅಂತ ನಿಮಗೆ ನಾನು ಪ್ರಶ್ನೆ ಹಾಕಬೇಕು. ಥ್ಯಾಂಕ್ ಯು. ಎಸ್ ಸರ್, ನಿಮ್ಮ ರಿಯಾಕ್ಷನ್ ಸರ್ ಈ ಥರ ಟೀಕೆಗಳೆಲ್ಲ ಕೇಳಿದಾಗ? ನೀವು ಅಫ್ಕೋರ್ಸ್ ಎಲ್ಲರೂ ನೋಡ್ಬಿಟ್ಟಿದ್ದೀರಿ, ನೀವೀಗಿರೋ ಸ್ಥಿತಿಗೆ ಇದೆಲ್ಲ ಏನು ಅನ್ಸಲ್ಲ ನಂಗೆ ಗೊತ್ತಿದೆ. ಬಟ್ ಸ್ಟಿಲ್ ಇನಿಷಿಯಲ್ ಡೇಸ್ ತುಂಬ ಬಾದರ್ ಆಗ್ತಿತ್ತಾ? ನಾನು ಮೊದಲಿಂದಲೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು. ಹೌದು, ನನಗೆ ಏನು ಅನಿಸುತ್ತೆ ಎದುರುಗಡೆ ಹೇಳೋದು. ಹೌದು, ನನ್ನ ಅಭಿಪ್ರಾಯ. ಮತ್ತೆ ಹಿಂದ್ಗಡೆ ಯಾರಿಗೂ ಮಾತಾಡಲ್ಲ, ನೇರವಾಗಿ ಹೇಳ್ತೀನಿ. ಇದಾಗತ್ತೆ ಆಗಲ್ಲ ಅಂತ ಹೇಳ್ತೀನಿ. ಮತ್ತೆ ರಾಜಕಾರಣಿಗಳ ಜೊತೆಲೂ ಕೂಡ ಅದೇ ರೀತಿ ಮಾತಾಡ್ತೀನಿ, ಸಾರ್ವಜನಿಕರ ಜೊತೆಲೂ ಕೂಡ ಅದೇ ಮಾತಾಡ್ತೀನಿ. ಅದರಿಂದ ಒಂದೊಂದ್ಸಾರಿ ನನಗೆ ವಿರೋಧಿಗಳು ಕೂಡ ಆಗ್ತಾರೆ. ಇವ್ರು ನೇರವಾಗಿ ಹೇಳ್ಬಿಡ್ತಾರೆ, ಮುಖಕ್ಕೆ ಹೇಳ್ಬಿಡ್ತಾರೆ ಅಂತಕ್ಕಂಥದ್ದು ಕೂಡ ಆಗ್ತದೆ. ಮತ್ತೆ ಆರೋಪಗಳು ಇವತ್ತಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಆರೋಪ ಮಾಡೋದೇ ಒಂದು ವಿರೋಧ ಪಕ್ಷದವ್ರ ಕೆಲಸ ಅನ್ನೋ ಥರ ಆಗೋಗ್ಬಿಡದೆ. ಅದು ಆಗ್ಬಾರ್ದು. ಆರೋಪ ಮಾಡಬಾರ್ದು ಅಂತ ಹೇಳಲ್ಲ ನಾನು. ಸರ್ಕಾರ ನಡೆಸೋರು ತಪ್ಪು ಮಾಡಿದಾಗ, ಭ್ರಷ್ಟಾಚಾರ ಮಾಡಿದಾಗ ಅದನ್ನ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವ್ರ ಕೆಲಸ ಕೂಡ, ಮಾಡಲೇಬೇಕಾಗ್ತದೆ. ಆದ್ರೆ ಸುಳ್ಳು ಆರೋಪಗಳು ಮಾಡಿದಾಗ ಬಹಳ ನೋವಾಗ್ತದೆ. ಆದ್ರೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇವೆಲ್ಲ ಸಹಿಸ್ಕೋಬೇಕಾಗ್ತದೆ, ಅನಿವಾರ್ಯ ಇವು. ವೆಲ್ಕಮ್ ಬ್ಯಾಕ್. ಇದು ಓಪೋ ಕ್ಯಾಮ್ರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 co-powered by ಡಾಲರ್ ಬಿಗ್ ಬಾಸ್, ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ, ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್. ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಲ್ಲಿದ್ದೀನಿ ಸರ್. ಅಫ್ಕೋರ್ಸ್ ಈಗ ರಾಜ್ಯದಲ್ಲಿ ಯಾರೇ ಪಾಲಿಟಿಕ್ಸ್ಗೆ ಬಂದರೂ ಅವ್ರಿಗಿರುವಂಥ ಅಲ್ಟಿಮೇಟ್ ಡ್ರೀಮ್ ಅಂದರೆ ಆ CM ಚೇರ್ ಅನ್ನೋದು. ನೀವು ಬರ್ತೀರಿ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ, ರಾಜಕಾರಣಕ್ಕೆ ಬಂದ್ರಿ, ಈಗ CM ಆಗಿ ಕೂತಿದ್ರಿ. ಆ CM ಆದ ದಿನ, ಆ ಕ್ಷಣಗಳು ನಿಮ್ಗೇನು ನೆನಪಿದೆ ಸರ್? ನಾನು ಬಸವಣ್ಣನವರ ಜಯಂತಿ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ 2013. ನನಗೆ ತಕ್ಷಣ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ, ಜನರಿಗೆ ನಾವು ಏನ್ ಮಾತು ಕೊಟ್ಟಿದೀವಿ ಅದನ್ನ ನಡೆಸಬೇಕು ಅಂತ. ಯಾಕಂದ್ರೆ ನಾವು 2013 ನಮ್ಮ ಪ್ರಣಾಳಿಕೆ ಮೂಲಕ ಬಹಳಷ್ಟು ಭರವಸೆಗಳನ್ನು ಕೊಟ್ಬಿಟ್ಟಿದ್ದೆವು, ಅವೆಲ್ಲ ಜಾರಿ ಮಾಡಲೇಬೇಕು ಅಂತ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅರ್ಧ ಗಂಟೆನಲ್ಲಿ ನಾವು ನಮ್ಮ ಭರವಸೆಗಳು ಕೊಟ್ಟಿದ್ದ 6 ಭರವಸೆಗಳನ್ನ ಅವತ್ತೇ ತೀರ್ಮಾನ ತಗೊಂಡು ಘೋಷಣೆ ಮಾಡಿ ಅವು ಜಾರಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿ. ರೈಟ್ ಸರ್, ನೀವು CM ಆದಾಗ ನಮ್ಮ ರಾಜ್ಯದ ಸಿಚುವೇಶನ್ ಹೇಗಿತ್ತು, ನೀವು ಹೇಗೆ CM ಆದ್ರಿ, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ?
ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಬರೀ ಮುಖ್ಯಮಂತ್ರಿನೇ ಅಲ್ಲ, ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಎಲ್ಲ ಬಗೆಯ ಜನರಿಗೆ, ಸಂವಿಧಾನಕ್ಕೆ ನ್ಯಾಯವಾದುದನ್ನು ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸ್ವತಃ ಲೋಹಿಯಾ ಮತ್ತು ಅಂಬೇಡ್ಕರ್ ಅವರ ಬಸವಣ್ಣನ ಪಕ್ಕಾ ಅನುಯಾಯಿ ಅವರು. ಸೊ ಅವರು ಅನುಯಾಯಿ ಆಗಿದ್ದಾರೆ ಅಂದರೆ ಸಿದ್ದರಾಮಯ್ಯ ಒಬ್ಬ ಪ್ರಜಾಪ್ರಭುತ್ವವಾದಿ. ಪ್ರಜಾಪ್ರಭುತ್ವವಾದಿ ಅಂದರೆ ಜನರನ್ನು ಪ್ರೀತಿಸೋನು, ದೇಶದ ಅಭಿವೃದ್ಧಿಯನ್ನು, ದೇಶವನ್ನು ಕಟ್ಟತಕ್ಕಂಥ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋನು ಅಂತ ಅರ್ಥ. ಸಿದ್ದರಾಮಯ್ಯ ಅವ್ರಿಗೆ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲರಿಗೆ ಫ್ರೀಡಮ್ ಕೊಡ್ತಾರೆ, ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಗೃಹ ಸಚಿವನಾಗಿದ್ದಾಗಲೂ ಸಮೇತ ಸಂಪೂರ್ಣವಾಗಿ ನನಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸಬೇಕು, ಯಾವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಮತ್ತು ಶಾಂತಿ ಪಾಲನೆ ಯಾವ ರೀತಿಯಲ್ಲಿ, ಎಲ್ಲದಕ್ಕೂ ಅವರು ಆಗಾಗ ನನಗೆ ಗೈಡೆನ್ಸ್ ಕೊಟ್ಟುಬಿಟ್ಟು ಅದಕ್ಕೆ ಸಂಪೂರ್ಣವಾದ ಒಂದು ಜವಾಬ್ದಾರಿ ನಾವು ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರಿಗೆ ಆಸೆ ದುರಾಸೆ ಅಂಥದ್ದಿಲ್ಲ, ಗ್ರೀಡಿ ಇಲ್ಲ. ದುಡ್ಡು ಮಾಡಬೇಕು, ಇಲ್ಲಿಂದ ದುಡ್ಡು ಮಾಡಬೇಕು, ಅದರಿಂದ ದುಡ್ಡು ಮಾಡಬೇಕು. ಅದಕ್ಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಯಾವುದೇ ಆರೋಪಗಳು ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜ್ಯದ ಯಾರು ಕೂಡ ಒಂದು ಸಣ್ಣ ಡಿಸಿಡೆಂಟ್ ಆ್ಯಕ್ಟಿವಿಟೀಸ್ ಇಲ್ಲದೆ ಹೋದಂಗೆ ಮುಖ್ಯಮಂತ್ರಿಯಾಗಿ 5 ವರ್ಷ ನಡೆಸ್ತಾ ಇದ್ದಾರಲ್ಲ, ಅವರಷ್ಟು ಅದೃಷ್ಟವಂತರು ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಬೆಂಗಳೂರು ಅಭಿವೃದ್ಧಿ ಸಚಿವನಾದಮೇಲೆ ಅವರು ಏನು ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡುವ ಕೆಲಸ ಮತ್ತು ಇದಕ್ಕೆಲ್ಲ ಹಣಕಾಸಿನ ಸಚಿವರಾಗಿ ಸಂಪೂರ್ಣವಾಗಿ ಹಣಕಾಸು ಕೊಟ್ಟು ಇವತ್ತು ಬೆಂಗಳೂರಿನ ಸರ್ವತೋಮುಖವಾದ ಬೆಳವಣಿಗೆ ಆಗಬೇಕಾದ್ರೆ ಅದು ಮುಖ್ಯಮಂತ್ರಿಯವೇ ಕಾರಣ, ಅವರ ದೂರದೃಷ್ಟಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗೆ ಹೇಳಿದಾಗ ಬೆಂಗಳೂರು ನಗರದಲ್ಲಿ ಬರೀ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ಚೆನ್ನೈನಲ್ಲಿ 3 ಮೆಡಿಕಲ್ ಕಾಲೇಜ್ ಇದೆ. ಬೆಂಗಳೂರು ಇಷ್ಟು ದೊಡ್ಡ ಒಂದು IT-BT ಸಿಟಿ ಆದರೂ ಸಹ ಬೆಂಗಳೂರಿನಲ್ಲಿ ಬರೀ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇದೆ. ಬೋರಿಂಗ್ ಆಸ್ಪತ್ರೆಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಸಾಕಷ್ಟು ಜಾಗ ಇದೆ ಅಂತ ಹೇಳಿದಾಗ ಬಡ್ಜೆಟ್ ಭಾಷಣದಲ್ಲಿ ಅನೌನ್ಸ್ ಮಾಡಿದ್ರು. 172 ಕೋಟಿ ರೂಪಾಯಿಗೆ ಒಂದು ಹೊಸ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಯಾವ ರೀತಿಯಿಂದ ಅವರು ಹಣ ಸಂಗ್ರಹಣೆ ಮಾಡಿ ಬಜೆಟ್ದಲ್ಲಿ ಏನು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದ್ದಾರೆ, ಅದು ಈ ರಾಜ್ಯ ಇತಿಹಾಸದಲ್ಲಿ ಗೋಲ್ಡನ್ ಲೆಟರ್ಸ್ದಿಂದ ಬರಬೇಕಾಗಿದೆ. ಇವು ಹಣಕಾಸು ಸಚಿವರಾಗಿ 12ನೇ ಮುಂಗಡಪತ್ರ ಇವತ್ತು ಮಂಡಿಸಿದ್ದಾರೆ. ಒಂದು ಐತಿಹಾಸಿಕ ದಾಖಲೆ. ಸಿದ್ದರಾಮಯ್ಯ ಬಾಂಬ್ ಆಗಿಬಿಟ್ಟು 50,000 ತನಕ ರೈತರ ಬೆಳೆ ಸಾಲ ಮಂಜೂರು ಮಾಡಿದರು. ಸರ್ಕಾರದ ಆಡಳಿತ ಲೋಪ ಇಲ್ಲದ ರೀತಿಯಲ್ಲಿ, ಹಗರಣ ಇಲ್ಲದೆ ಇದ್ದ ರೀತಿಯಲ್ಲಿ ಸರ್ಕಾರದ ಆಡಳಿತವನ್ನು ಅವರು ಸುಲಲಿತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಅವರ ನಾಯಕತ್ವ ಹೆಚ್ಚು ಕಾಲ ರಾಜ್ಯಕ್ಕೆ, ದೇಶಕ್ಕೆ ಅಗತ್ಯ ಇದೆ ಅಂಥ ಒಬ್ಬ ನಾಯಕನ ಜೊತೆಯಲ್ಲಿ ನಾವೆಲ್ಲ ಇರೋದು ನಮಗೆ ಹೆಮ್ಮೆ. ಎಸ್ ಸರ್, ನಿಮಗಿರೋ ಅದ್ಭುತವಾದ ಕನಸುಗಳನ್ನ ನನಸು ಮಾಡೋರು ನಿಮ್ಮ ಸಚಿವರುಗಳು, ನಿಮ್ಮ ಬ್ಯೂರೋಕ್ರಾಟ್ಸ್, IAS IPS ಆಫೀಸರ್ಸ್, ನಿಮ್ಮ ಕಾರ್ಯಕರ್ತರು, ಅವ್ರ ಬಗ್ಗೆಲ್ಲ ಹೇಳಿ. ಎಸ್, ನಮ್ಮ ಇವ್ರು ಹೇಳಿದಾಗೆ DK ಶಿವಕುಮಾರ್ ಹೇಳಿದಾಗೆ ಒಂದ್ ರೀತಿ ನಾನು ಲಕ್ಕಿ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಇಂದಿನ ಚೀಫ್ ಮಿನಿಸ್ಟರ್ಗಳಿದಾಗ ಡಿಸಿಡೆಂಟ್ ಆಕ್ಟಿವಿಟೀಸ್ಗಳೆಲ್ಲ ಇರ್ತಿದ್ದವು. ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಈಗ 4 ವರ್ಷ 1 ತಿಂಗಳಾಗಿದೆ, ಯಾವುದೇ ಡಿಸಿಡೆಂಟ್ ಆಕ್ಟಿವಿಟೀಸ್ ಇಲ್ಲ. ಹೈಕಮಾಂಡ್ ನಿಂದ ಯಾವುದೇ ಎಲ್ಲ ಕೋಆಪರೇಷನ್ ಕೂಡ ಸಿಗ್ತಾ ಇದೆ. ನಮ್ಮ ಎಲ್ಲ ಶಾಸಕರು ಕೂಡ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ರೈಟ್ ಸರ್, ನಿಮ್ಮ ಕ್ಯಾಬಿನೆಟ್ನ ಪ್ರಮುಖ ಸಚಿವರಾಗಿರುವಂತ ಜಾರ್ಜ್ ಅವರು ಬಂದಿದ್ದಾರೆ. ಸ್ವಾಗತಿಸಿ ಸರ್, ಪ್ಲೀಸ್ ಕಮ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬನ್ನಿ ಜಾರ್ಜ್. ಏನ್ ಜಾರ್ಜ್? ಎಸ್, ಓವರ್ ಟು ಯು ಜಾರ್ಜ್ ಅವರೇ. ನಾವು ಕರ್ನಾಟಕ ರಾಜ್ಯದವರು, ಬಹುಶಃ ನಾವೆಲ್ಲ ತುಂಬ ಲಕ್ಕಿ. ನಮಗೆ ಜನಪ್ರಿಯ
ಮುಖ್ಯಮಂತ್ರಿ ಆಗಿದ್ದಾರೆ. ಬಹುಶಃ ನಾವೆಲ್ಲ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಎಲ್ಲ ರೀತಿಯಲ್ಲೂ ಕೊಡ್ತಾ ಇದ್ದೀವಿ. ಬಹಳ ಹತ್ರದಿಂದ ಅವರ ವರ್ಕಿಂಗ್ ಸ್ಟೈಲ್ ನೋಡುತ್ತೀರಾ. ಅಬೌಟ್ ಇಸ್ ಡಿಸಿಷನ್ ಮೇಕಿಂಗ್, ಟಫ್ ಡಿಸಿಷನ್ಸ್ ತಗೊಳ್ಳೋದ್ ಬಗ್ಗೆ ಅವ್ರು ಹೇಗೆ ತಗೊಳ್ತಾರೆ ಅದ್ರ ಬಗ್ಗೆ ವಿವರಿಸಿ. ಅವರು ಬೇರೆಯವರ ಸಲಹೆಗಳನ್ನು ತಗೋಬಹುದು, ಆದರೆ ತೀರ್ಮಾನ ಅವರದೇ. ಸರಿ, ಅವರು ಒಂದ್ಸತಿ ತೀರ್ಮಾನ ತೆಗೆದ ಮೇಲೆ ಅದರಲ್ಲಿ ಹಿಂದೆ ಹೋಗೋದಿಲ್ಲ, ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಅವರ ಒಂದು ಕಾರ್ಯವೈಖರಿ. ಓಕೆ, ರೈಟ್ ಸರ್. ಯು ಹವ್ ಸೀನ್ ಹಿಮ್ ಫ್ರಮ್ ಅ ಲಾಂಗ್ ಟೈಮ್. ನಮಗೆ ಗೊತ್ತಿಲ್ಲದೆ ಇರೋ ಹಲವು ವಿಷಯಗಳು ನಿಮಗೆ ಗೊತ್ತಿರುತ್ತೆ. ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಫ್ರೆಂಡ್, ಆಸ್ ಅ ಚೀಫ್ ಮಿನಿಸ್ಟರ್ ಬಹಳ ವಿಷಯಗಳು ಗೊತ್ತಿದೆ. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಶೇರ್? ಬಹುಶಃ ಅವ್ರನ್ನ ಹೆಚ್ಚಿಗೆ ಅರ್ಥ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು, ಜನರ ವಿಚಾರದಲ್ಲಿ ಅವರ ಕ್ಷೇಮಕ್ಕೋಸ್ಕರವಾಗಿ ಕೆಲಸ ಮಾಡೋದು ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು, ಯಾರಿಗೂ ದೇಶ ಮಾಡುವಂಥ ಒಂದು ವ್ಯಕ್ತಿ ಅಲ್ಲ ಎಂಬುದಾಗಿ ಅವರೊಟ್ಟಿಗೆ ಒಡನಾಟ ಗೊತ್ತಾಗಿದೆ. ಬಹುಶಃ ಅವರು ನಿಜವಾದ ಒಂದು ಜನನಾಯಕರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜಾನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಥರ ನೀವೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮ ಶುರು ಮಾಡಿದಾಗ ಅದಕ್ಕೊಂದು ಜಾತಿ ಹಣೆಪಟ್ಟನ ಕೆಲವರು ಹಚ್ಚಿದಾಗ ನಿಮ್ಗೇನು ಅನ್ಸುತ್ತೆ? ಇಲ್ಲ, ಕೆಲವರು ರಾಜಕೀಯ ದುರುದ್ದೇಶ ಇರಬೇಕು ಅಥವಾ ಅದಕ್ಕೆ ರಾಜಕೀಯ ಬಣ್ಣ ಹಚ್ಚಲಿಕ್ಕೆ ಇರಬೇಕು. ಸತ್ಯ ಗೊತ್ತಿದ್ರೂ ಕೂಡ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ಅಹಿಂದ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಟ್ರೂ. ಯಾಕಂತಂದ್ರೆ ಈಗ ನಾವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ರೆ 1,10,00,000 BPL ಕುಟುಂಬಗಳಿಗೆ ನಾವು ಇವತ್ತು ಅಕ್ಕಿ ಕೊಡ್ತಾ ಇದ್ದೀವಿ ಫ್ರೀಯಾಗಿ. ಅದನ್ನ ಎಲ್ಲಾ ಜಾತಿಯವರು ಬರ್ತಾರೆ, ಬಡವರು ಎಲ್ಲಾ ಜಾತಿಲೂ ಇದ್ದಾರೆ. ಹೌದು. ಹಾಗಾಗಿ ಅದು ಅಹಿಂದ ವರ್ಗದವರು ಅಷ್ಟೇ ಸೀಮಿತ ಆಗಿ ಬರಲ್ಲ. ಅದರಿಂದ ಯಾರು ಸಂಕುಚಿತ ಮನೋಭಾವದಿಂದ ಯಾರು ನೋಡ್ತಾರೆ ಅಥವಾ ರಾಜಕೀಯ ದುರ್ಬೀನ್ ಹಾಕೊಂಡು ಯಾರು ನೋಡ್ತಾರೆ ಅವರು ಮಾತ್ರ ಈ ತರದ ಆರೋಪಗಳು ಮಾಡ್ತಾರೆ ಹೊರತು, ಬಟ್ ದೇರ್ ಇಸ್ ನೋ ಟ್ರೂತ್ ಇನ್ ದಟ್. ನಮ್ಮದು ಇನ್ಕ್ಲೂಸಿವ್ ಗ್ರೋತ್ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಎಲ್ಲರನ್ನೂ ಒಳಗೊಂಡಂತೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಾರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ರೈಟ್ ಸರ್, ನಿಮ್ಮ ಯೋಜನೆಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ನಮಸ್ತೆ ಸರ್. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಸಂದರ್ಭದಲ್ಲಿ ಮೊದಲಿಗೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರೆ, ಅದರ ಜೊತೆಯಲ್ಲೇ ಹಾಲು ಉತ್ಪಾದಕರಿಗೆ ಹಾಲಿನ ಪ್ರೋತ್ಸಾಹಧನ ಅಂದ್ರೆ ಹಿಂದೆ ಇದ್ದ 2 ರೂಪಾಯಿಯನ್ನ 4 ರೂಪಾಯಿಗೆ ಹೆಚ್ಚಳ ಮಾಡುವ ನಿರ್ಧಾರವನ್ನ ನೀವು ಅದೇ ದಿನ ದಿಟ್ಟತನದಿಂದ ಕೈಗೊಂಡ್ರಿ. ತಾವು ನೀಡಿದ ಪ್ರೋತ್ಸಾಹ ಧನದಿಂದ ಹಾಲು ಉತ್ಪಾದನೆ 60 ಲಕ್ಷ ದಾಟಿ ಹೆಚ್ಚುವರಿಯಾಗಿ ಶುರುವಾಯಿತು. ನಮ್ಮ ರಾಜ್ಯದ 1 ಕೋಟಿ ಮಕ್ಕಳಿಗೆ ಹಾಲು ಕೊಡುವ ಯೋಜನೆಯನ್ನ ಮಾಡಿದ್ರೆ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಹಾಗೂ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಹೆಚ್ಚುವರಿ ಹಾಲಿನ ವಿಲೇವಾರಿ ಸಮಸ್ಯೆ ನಿವಾರಣೆ ಆಗುತ್ತೆ, ನಮ್ಮ ಒಕ್ಕೂಟಗಳಿಗೆ ಕೆಎಂಎಫ್ಗೆ ಒಳ್ಳೇದಾಗುತ್ತೆ ಅಂತ ನಿಮಗೆ ನಾನು ಹೇಳಿದೆ. ಆ ಸಂದರ್ಭದಲ್ಲಿ ತಾವು ಯೋಚನೆ ಮಾಡಿ 10 ನಿಮಿಷದಲ್ಲಿ ಆಗಸ್ಟ್ ತಿಂಗಳ 1ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ತಾವು ನೀಡಿದ್ರಿ. ಸರ್ಕಾರ ಬಂದಾಗಿನ ಇಲ್ಲಿ ತನಕ ಅದು ಟ್ರಾನ್ಸ್ಜೆಂಡರ್ ಪಾಲಿಸಿ ಆಗಿರಬಹುದು, ಟ್ರಾನ್ಸ್ಜೆಂಡರ್ಗಳಿಗೆ ಮೈತ್ರಿಯಿಂದ ಒಂದು ಯೋಜನೆ ತಗೊಂಡು ಬಂದು ನಮ್ಮ ಸಮುದಾಯಕ್ಕೆ ಪೆನ್ಷನ್ಸ್ನ 500 ರೂಪಾಯಿ ಕೊಡುವಂಥ ವಿಷಯ ಇರ್ಬೋದು. ಇವತ್ತು ತಾವು ಕೊಡ್ತಿರುವಂಥ ಈ ಒಂದು ಜನಪರ ಯೋಜನೆಗಳು ಏನಿದ್ದಾವೋ ಅದು ನಮ್ಮಲ್ಲಿ ತುಂಬ ಜನಕ್ಕೆ ಅದು ತುಂಬ ಅನುಕೂಲ ಆಗ್ತಾ ಇದೆ. ತಾವು ಗಾಂಧೀಜಿಯವರ ವಿಚಾರಗಳು ಇಂದಿನ ಪೀಳಿಗೆಗೆ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ತಲುಪಬೇಕು ಅನ್ನೋ ಉದಾರವಾದ ಒಂದು ಧ್ಯೇಯವನ್ನ ಇಟ್ಟುಕೊಂಡು ಗಾಂಧೀಜಿಯವರ ವಿಚಾರಧಾರೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ತಲಾ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದೊಂದು ಗಾಂಧಿ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ನೀವು ಆಯವ್ಯಯ ಭಾಷಣದಲ್ಲಿ ಘೋಷಿಸಿದ್ದೀರಾ. ಗಾಂಧೀಜಿ ಇವತ್ತಿನ ರಾಜಕೀಯ ನಾಯಕರಿಗೆ ಬಹಳ ಬೇಕಾಗಾರೆ. ನಾವೆಲ್ಲ ಮರಿತಾ ಇದೀವಿ ಗಾಂಧೀಜಿನ. ಇದು ಗಾಂಧೀಜಿನ ಇವತ್ತುವರೆಗೆ ಪದೇ 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 ಜ್ಞಾಪಕ ಮಾಡ್ತಕ್ಕಂಥ, ಗಾಂಧಿ ವಿಚಾರಗಳನ್ನ ಜ್ಞಾಪಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡೆಯಬೇಕು. ಅಂತ ಕೆಲಸ ಗಾಂಧಿ ಭವನಗಳಿಂದ ಆಗ್ಲಿ ಅಂತೇಳಿ ನಾನು ಆಶಿಸ್ತೇನೆ. ಕರ್ನಾಟಕದಲ್ಲಿ ಒಂದು ದಾಖಲೆ ಏನಂದ್ರೆ, ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ನೋವಿಗೆ ಬಹಳ ದೊಡ್ಡ ಧ್ವನಿಯಾಗಿ ಕೆಲಸ ಮಾಡಿದೆ. ಸುಮಾರು 50,000 ರೂಪಾಯಿನಷ್ಟು ಸಾಲ ಮನ್ನಾ ಮಾಡ್ತಕ್ಕಂಥ 8,100 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಕನಿಷ್ಠ ರೈತರಿಗೆ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಎಷ್ಟೊಂದು ವಿಷಯಗಳು ನಾವು ಮಾಡಿದಿರಿ, ಕೆಲವುದನ್ನ ಮಾಡಕ್ಕಾಗಿಲ್ಲ ಅಂತ ನಿಮಗೆ ಅನ್ಸಿದ್ಯಾ? ಇಲ್ಲ, ಈಗ 165 ಭರವಸೆಗಳು ಕೊಟ್ಟಿದ್ದ ಪ್ರಣಾಳಿಕೆಯ ಮೂಲಕ ಈಗ ಆಲ್ರೆಡಿ ಫುಲ್ಫಿಲ್ಡ್ 155 ಪ್ರಾಮಿಸಸ್. ವಂಡರ್ಫುಲ್. ನಮ್ಗಿನ್ನ 8-9 ತಿಂಗಳಿದೆ, ಅದ್ರ ಉಳಿದವರು ಕೂಡ ಮಾಡ್ತೀವಿ.
ವೆಲ್ಕಮ್ ಬ್ಯಾಕ್. ಇದು ಓಪೋ ಕ್ಯಾಮ್ರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕೋಪರ್ಡ್ ಬೈ ಡಾಲರ್ ಬಿಗ್ ಬಾಸ್, ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್. ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಲ್ಲಿದ್ದೀನಿ. ಸರ್, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಹಿರಿಯರನ್ನು ನೋಡಿದಿರಿ. ನೀವು ರಾಜಕೀಯ ಜರ್ನಿಯನ್ನು ಶುರು ಮಾಡಿದಾಗ ನಿಮ್ಗೆ ಸಿಕ್ಕಿದಂಥ ಬೆಸ್ಟ್ ಅಡ್ವೈಸ್ ನಿಮ್ಗೆ ನೆನಪಿರೋದು ಏನಿದೆ ಸರ್? ಯಾವಾಗಲೂ ನಾನು ಒಬ್ರು ಹೇಳೋದು ಅಥವಾ ಇವ್ರು ಹೇಳೋದು ಒಬ್ರು ಹೇಳೋದು ಅದ್ರ ಬಗ್ಗೆನೇ ಹೋಗಲ್ಲ. ಎಲ್ಲರೂ ಅಭಿಪ್ರಾಯ ಕೇಳಿ ನಾನು ಕಾನ್ಸಿಯಸ್ ಏನ್ ಹೇಳ್ತದೆ ಅದ್ರ ಪ್ರಕಾರ ಮಾಡ್ತೀನಿ. ನೀವು ಗೌರವಿಸುವಂತ ಎದುರಾಳಿ ಯಾರು ಸರ್? ನೀವೇ ಗೌರವಿಸುವಂತ ಎದುರಾಳಿ ಯಾರು? ನಿಮ್ಮ ರೈವಲ್ಸ್ ಅಲ್ಲಿ ನೀವು ಮೆಚ್ಚುವಂತ ವ್ಯಕ್ತಿ ಯಾರ ಇದಾರ? ಅವರ ಸಿದ್ಧಾಂತಗಳಿರ್ಬೋದು, ಅವ್ರ ವ್ಯಕ್ತಿತ್ವ ಇರ್ಬೋದು, ಏನೋ ನಿಮ್ಗೆ ಇಷ್ಟ ಆಗೋರು, ಹಿರಿಯರು, ಹಳೆವರು, ಯಾರಾದ್ರೂ ಓಕೆ. ಎನಿಬಡಿ ದಟ್ ಯು ರೆಸ್ಪೆಕ್ಟ್ ಅಮಾಂಗ್ ಯುವರ್ ರೈವಲ್ಸ್? ಈಗ ವಿರೋಧ ಪಕ್ಷದಲ್ಲಿ ದೇವೇಗೌಡರು ನಾನು ಮೊದಲಿಂದ ಗೌರವಿಸ್ತೀನಿ, ಈಗಲೂ ಗೌರವಿಸ್ತಾ ಇದ್ದೀನಿ. ಅವ್ರು ವಿರೋಧ ಪಕ್ಷದಲ್ಲಿ ಕೂಡ ಗೌರವಿಸ್ತೀನಿ. ಒಂದು ಏನಂದ್ರೆ ದೇವೇಗೌಡರಿಗೆ ಬೇರೆ ಯಾವುದೇ ಅಭ್ಯಾಸಗಳಿಲ್ಲ. ರಾಜಕೀಯ 24 ಗಂಟೆ ಮಾಡೋದು ಬಿಟ್ರೆ ಬೇರೆ ಏನು ಅಭ್ಯಾಸ ಇಲ್ಲ. ಅವ್ರ ಮಗ ರೇವಣ್ಣನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾನೆ. ಓಕೆ. ಕೆಲವರು ಅಫ್ಕೋರ್ಸ್ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಬರೀ ಆರೋಪ ಮಾಡೋದೇ ವಿರೋಧ ಪಕ್ಷದ ಕೆಲಸ ಅಲ್ಲ, ರಚನಾತ್ಮಕವಾದಂತ ಸಲಹೆಗಳು ಕೊಡಬೇಕು ಅಂತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳು ಕೂಡ ಕೆಲವರು ಇದ್ದಾರೆ. ಸೊ ಹಾಗೆ ಅಂಥವ್ರು ಯಾವಾಗಲೂ ಕೂಡ ಜನರ ಮನಸ್ಸಿನಲ್ಲಿ ಉಳಿತಾರೆ, ಮತ್ತೆ ವಿರೋಧ ಪಕ್ಷದ ಸಾಲಿನಲ್ಲೂ ಕೂಡ ಅಗ್ರಪಂಕ್ತಿಯಲ್ಲಿ ನಿಂತ್ಕೊಳ್ತಕ್ಕಂಥ ಕೆಲಸ ಮಾಡಿ. ಸೋ ನೈಸ್. ರೈಟ್ ಸರ್, ನಿಮ್ಮ ಆ ಸೋಷಿಯಲಿಸ್ಟ್ ಸಿದ್ಧಾಂತಗಳ ಬಗ್ಗೆ ಕೆಲವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಬಹಳ ಚಿಕ್ಕ ವಯಸ್ಸಿಗೆ ವಿದ್ಯಾರ್ಥಿಯಾಗಿದ್ದಾಗಲೇ ಮೈಸೂರಿನಲ್ಲಿ ಸಮಾಜವಾದಿ ಚಳವಳಿಯ ಜೊತೆಯಲ್ಲೇ ಬೆಳೆದವರು ಅವರು. 1972ನೇ ಇಸ್ವಿನಲ್ಲಿ ನಾವು ಸರಳ ಮದುವೆ ಚಳುವಳಿನ ನನ್ನ ಹಳ್ಳಿಯಿಂದ ನಾವು ಆರಂಭಿಸಿದ್ವಿ. ಅದು ನಿಮಗೆ ಗೊತ್ತಿತ್ತು. ಬಡವರಿಗೆ, ಶೋಷಣೆಗೆ ತುತ್ತಾದವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ರಾಜಕೀಯದ ಒಂದು ಪ್ರಮುಖ ಗುರಿ. ಅವರು ಆಗಾಗ ಹೇಳ್ತಾ ಇರ್ತಾರೆ, ಮಹಿಳೆಯರು ಮತ್ತೆ ಮಕ್ಕಳು ಸಮಾಜದ 2 ಕಣ್ಣುಗಳು ಅಂತೇಳಿ ಅವರು ಹೇಳ್ತಾರೆ. ಅಲ್ಪಸಂಖ್ಯಾತರ ಬಗೆಗೆ ವಿಶೇಷವಾದಂತಹ ಯೋಜನೆಗಳನ್ನು ಅವರು ರೂಪಿಸಿದ್ದು, ಇವೆಲ್ಲದರ ಹಿಂದೆ ಒಂದು ಸಾಮಾಜಿಕ ನ್ಯಾಯದ ಬಲವಾದ ಒಂದು ಪರಿಕಲ್ಪನೆ ಕೆಲಸ ಮಾಡಿರೋದನ್ನ ನಾವು ನೋಡ್ಬೋದು. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸಹ ಪುರೋಹಿತರ ಕೈಗೆ ರಾಜ್ಯದ ಅಥವಾ ರಾಷ್ಟ್ರದ ಭವಿಷ್ಯವನ್ನು ಕೊಟ್ಟು ಅವರು ಹೇಳಿದಂತೆ ನಡ್ಕೊಂಡಂತಹ ಸಂದರ್ಭಗಳನ್ನು ನಾವು ವಿಶೇಷವಾಗಿ ನೋಡುವಾಗ, ನೀವು ಅಂತಹ ಪುರೋಹಿತ ಶಾಹಿಯನ್ನ ದೂರ ಇಟ್ಟು ನೀವು ಅತ್ಯಂತ ಸಂವಿಧಾನಬದ್ಧವಾಗಿ ಮತ್ತು ಜಾತ್ಯತೀತವಾಗಿ ರಾಜ್ಯವನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಕೆಲವು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಖಂಡಿತ ಸಿದ್ದರಾಮಯ್ಯನವರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಆದರೆ ಜನರ ಹಿತದ ಪ್ರಶ್ನೆ ಎದುರಾದಾಗ, ರಾಜ್ಯದ ಹಿತದ ಪ್ರಶ್ನೆ ಎದುರಾದಾಗ, ಸಾಂಸ್ಥಿಕವಾದಂತಹ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಅವರೆಂದೂ ತಪ್ಪು ಮಾಡೋದಿಲ್ಲ. ಹಳ್ಳಿಗಾಡಿನ ಎಲ್ಲ ಒಂದು ದಟ್ಟ ಅನುಭವದ ನಡುವೆ ಮತ್ತು ಅಸಮಾನತೆಗಳ ಈ ವಿವರಗಳು, ಜಾತಿ ಪದ್ಧತಿಯ ಅನಾಹುತಗಳು, ಒಂದು ದಲಿತರ ಸಮಸ್ಯೆಗಳು ಎಲ್ಲವನ್ನು ಕೂಡ ನೀವು ಅರಿತುಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸಿದೆ. ಎಲ್ಲ ಒಂದು ಪ್ರೋತ್ಸಾಹನು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಲಿ ಮತ್ತು ಆ ಮೂಲಕ ಆ ಕರ್ನಾಟಕದಲ್ಲಿ ನಾವು ಹೆಮ್ಮೆ ಪಟ್ಕೊಳ್ತಕ್ಕಂಥ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ತೊಡಗೋಣ ಅಂತ ಹೇಳಿ ಹೃತ್ಪೂರ್ವಕವಾಗಿ ಹಾರೈಸ್ತೀವಿ. ಅವ್ರು ಹೇಳಿದಂಥ ಮಾತು ನನಗೂ ಬಹಳ ಇಷ್ಟ ಆಗೋದು. ಮೂಢನಂಬಿಕೆಗಳಿಂದ ದೂರ ಇರಬೇಕು ಅಂತ ನೀವು ಆಸೆ ಪಡೋದು ನಮ್ಮೆಲ್ಲರಿಗೂ ಬಹಳ ಇಷ್ಟ ಆಗಿದೆ ಸರ್. ಪಟೇಲ್, ಈ ಚಾಮರಾಜನಗರಿಗೆ ಮುಖ್ಯಮಂತ್ರಿಗಳು ಹೋಗಬಾರ್ದು, ಹೋದರೆ ಸೀಟ್ ಕಳ್ಕೊಂಡ್ಬಿಡ್ತಾರೆ ಅಂತ ಒಂದು ನಂಬಿಕೆ ಇತ್ತು, ಮೂಢನಂಬಿಕೆ ಇತ್ತು. ಅದನ್ನ ಬ್ರೇಕ್ ಮಾಡ್ತೇನೆ ಇದ್ರಿ. ಒಂದು 10-11 ಸಲ ಅಲ್ಲಿ ಹೋಗಿದ್ದೀರಿ ಅನ್ಸುತ್ತೆ. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರದಲ್ಲಿರೋರು ಅಧಿಕಾರ ಕಳ್ಕೊಳ್ತಾರೆ ಅಂತ. ನಾನು ಮುಖ್ಯಮಂತ್ರಿ ಆದ್ಮೇಲೆ ನೋಡೋಣ ಅಧಿಕಾರ ಯಾಕೆ ಹೋಗ್ತದೆ ಅಂತೇಳಿ 11 ಬಾರಿ ಹೋಗಿದ್ದೀನಿ ಈಗ ಇಲ್ಲಿವರೆಗೆ. ಈ ಮೂಢನಂಬಿಕೆಗಳವರಿಗೆ ಇವೆಲ್ಲ ನಂಬ್ಕೊಳಕ್ ಹೋಗ್ಬಾರ್ದು. ಇದರಿಂದ ಸಮಾಜಕ್ಕೂ ಒಳ್ಳೇದು ಆಗೋದಿಲ್ಲ, ಅವ್ರಿಗೂ ಏನು ಒಳ್ಳೇದಾಗೋದಿಲ್ಲ. ಕರೆಕ್ಟ್. ಈಗ ನನ್ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು. ಹೌದು ಹೌದು, ತುಂಬಾ ದೊಡ್ಡ ನ್ಯೂಸ್ ಆಯ್ತದ. ಹೌದು, ಒಂದ್ ಕಾಗೆ ಕೂತ್ಕೊಬಿಡ್ತು. ಟಿವಿಗಳಲ್ಲಿ ಚರ್ಚೆ, ಕಾಗೆ ಕೂತ್ಕೊಂಡದೆ ಅಂತ. ಕಾಗೆ ಕೂತ್ಬಿಡ್ತು, ಶನಿ ಎಗ್ಲೇರ್ಬಿಟ್ರು ಸಿದ್ದರಾಮಯ್ಯಗೆ, ಅಧಿಕಾರ ಹೋಗ್ಬಿಡ್ತದೆ ಅಂತ ಹೇಳಿ. ನಾನು ಹೇಳಿದೆ ಇವೆಲ್ಲ ಮೌಢ್ಯಗಳು, ಇವೆಲ್ಲ ನಂಬಾರ್ದು. ಇದರಿಂದ ಏನಾಗಲ್ಲ ಪಾಪ. ಅದೇನೋ ಕಾಗೆ ಅದು ಕುರುಡಾಗಿತ್ತಂತ ಕಾಗೆಗೆ ಏನೋ ಬಂದು ಕೂತ್ಬಿಡೋದ ಪಾಪ, ಗೊತ್ತಿಲ್ಲ. ಅದು ನಂಬಿಕೆ ನಾವು ವಿರೋಧ ಮಾಡಲ್ಲ. ಈಗ ದೇವ್ರ ಬಗ್ಗೆ ನಂಬಿಕೆ ಇರ್ತದೆ, ನಂಬ್ಕೊಳ್ಳಿ. ಹೌದು. ಆದ್ರೆ ನಮ್ಮ ನಂಬಿಕೆಗಳಿಂದ ಸಮಾಜಕ್ಕೇನು ಕೆಟ್ಟದಾಗಬಾರ್ದು, ನಮಗೇನು ಕೆಟ್ಟದಾಗಬಾರ್ದು, ಸಮಾಜ ಶೋಷಣೆ ಆಗ್ಬಾರ್ದು. ಸರಿ, ಅದು ಆಗ್ಬೇಕು, ಅದು ನಂಬಿಕೆ ಆಗ್ಬೇಕು. ಅಂತ ನಂಬಿಕೆಗಳಿದ್ರೆ ನೀವು ಮಾಡಿ. ಈ ಎಂಜಲೆಲೆ ಮೇಲೆ ಉರುಳಾಡಿದ್ರೆ ಚರ್ಮದ ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ.
ಅದರಿಂದ ನಮಗೆ ಒಳ್ಳೇದಾಗ್ತದೆ ಅಂತ ಈ ತರದವೆಲ್ಲ ಮೌಢ್ಯಗಳು ಬೇಡ ಅಂತ ಹೇಳಿ. ಸೋ ನೈಸ್. ಮೂಢನಂಬಿಕೆಗಳಿಂದ ದೂರ ಇದ್ದೀರಿ, ದೇವರಲ್ಲಿ ನಂಬಿಕೆ ಇಲ್ಲ ನೀವು ಹೇಳಿದಿರಿ. ಈ ಪುನರ್ಜನ್ಮ, ಕರ್ಮ, ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ? ಬಸವಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ ಸತ್ಯವೇ ಸ್ವರ್ಗ ಅಂತ ಹೇಳ್ತಾರೆ, ಮಿಥ್ಯವೇ ನರಕ ಅಂತ ಹೇಳ್ತಾರೆ. ಅದರಿಂದ ಸ್ವರ್ಗ ನರಕ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಪುನರ್ಜನ್ಮ ಆಗಕ್ಕೂ ಸಾಧ್ಯನೇ ಇಲ್ಲ. ವೆರಿ ಗುಡ್. ಓಕೆ. ಅದರಿಂದ ನಾವು ಅದರಲ್ಲೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ನಾನು ನಮ್ಮ ಮಿತ್ರರು ಒಬ್ರು ಬಂದಿದ್ದಾರೆ ಮೈಸೂರಿಂದ ನಿಮ್ಮನ್ನು ನೋಡಕ್ಕೆ, ರಾಜಶೇಖರ್ ಕೋಟಿ ಅವರು. ಕೋಟಿ ಅವರ ಬನ್ನಿ. ಕೋಟಿ ಬನ್ನಿ, ವೆಲ್ಕಮ್. ಹೇಗಿದ್ದೀರಿ ಕೋಟಿ? ಬೇರೆ ಬೇರೆ ಹಂತದಲ್ಲಿ ಸಾಹೇಬ್ರು ನೋಡಿದಿರಿ ನೀವು, ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಸ್ಟೂಡೆಂಟ್ ಡೇಸ್ ಓವರ್ ದ ಇಯರ್ಸ್ ಅದೇ ಹೇಳ್ತಾರೆ ನಾವು, ಸ್ಟೂಡೆಂಟ್ ಡೇಸ್ ನೋಡ್ಕೊಂಡ್ ಬಂದಿದ್ದೀರಿ. ಮ್ಯಾನ್ ಕೈಂಡ್ ಅಂತ ಒಂದು ಪತ್ರಿಕೆ ಬರ್ತಿತ್ತು, ಸೋಷಲಿಸ್ಟ್ ಪಾರ್ಟಿದು, ಮಾನವ ಅಂತೇಳಿ ಕನ್ನಡದಲ್ಲಿ ಅದನ್ನ ಮಾಡ್ತಾ ಇದ್ರು. ಪಾಪ ಕೋಟಿ ಅವರು KR ಸರ್ಕಲ್ ನಲ್ಲಿ ಅದು ಇಟ್ಕೊಂಡು ಮಾರಾಟ ಕೆಲಸ ಮಾಡ್ತಾ ಇದ್ರು ಆಗ, ಸೋಷಲಿಸ್ಟ್ ಪಾರ್ಟಿ ಪತ್ರಿಕೆ ಅದು. ಅದಾದ್ಮೇಲೆ ಸ್ವತಃ ಇವರೇ ಆಂದೋಲನ ಪತ್ರಿಕೆ ಮಾಡಿ ಇವತ್ತು ಬಹಳ ಹೆಚ್ಚು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ, ಕೊಡಗು ಈ ಜಿಲ್ಲೆಗಳಲ್ಲಿ ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂಥ ಪತ್ರಿಕೆ ಆಂದೋಲನ. ನನಗೆ ಬಹಳ ಒಳ್ಳೆ ಸ್ನೇಹಿತ ಆದ್ರೂ ಕೂಡ ಯಾವುದೇ ತರದ ಸ್ನೇಹಿತ ಅಂತ ಬರೀ ಅಂತ ನಾವು ಯಾವತ್ತೂ ಹೇಳಿಲ್ಲ ಅವರಿಗೆ. ಆದ್ರೂ ಕೂಡ ಪಾಪ ಅವರು ಫೇರ್ ಆಗಿ ಫ್ಯಾಕ್ಟ್ಸ್ ಅನ್ನ ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಾನು 43 ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಬಂದಿದ್ದೇನೆ. ಬಹುಶಃ ಸಮಾಜವಾದಿ ಸ್ನೇಹಿತರ ಅವರ ಒಡನಾಟದಿಂದ ನಿಮ್ಮಲ್ಲಿ ಈ ಸಮಾಜವಾದಿ ಸಿದ್ಧಾಂತದ ಆಸಕ್ತಿ ಬೆಳೆದು ಅಲ್ಲಿಂದ ಇಲ್ಲಿ ತನಕ ನಾನು ನೋಡ್ತಾ ಬಂದಿರೋ ಹಾಗೆ ಯಾವತ್ತೂ ಕೂಡ ಅದಕ್ಕೆ ವಿಮುಖರಾಗಿ ನೀವು ನಡ್ಕೊಂಡವ್ರಂತಾರಲ್ಲ. ಸಾಮಾನ್ಯವಾಗಿ ನಾನು ಗಮನಿಸಿರುವ ಹಾಗೆ ಸಿದ್ಧಾಂತ ಹೇಳುವಂಥವ್ರು ಅಧಿಕಾರಕ್ಕೆ ಬಂದ ನಂತರ ಅದಕ್ಕೆ ವಿಮುಖರಾಗಿ ನಡೆದುಕೊಂಡದ್ದನ್ನು, ಒತ್ತಡಕ್ಕೆ ಒಳಗಾಗಿ ನಡೆದುಕೊಂಡದ್ದನ್ನು ನೋಡ್ತಾ ಬಂದಿದ್ದೀನಿ. ಆದರೆ ತಾವು ಮಾತ್ರ ಸಮಾಜವಾದಿ ಸಿದ್ಧಾಂತಕ್ಕೆ ನೀವೇನು ಬದ್ಧರಾಗಿದ್ದೀರಲ್ಲ, ಅದನ್ನು ಅಧಿಕಾರಕ್ಕೆ ಬಂದ ನಂತರ ಏನು ವಂಚಿತರಾದಂಥವ್ರು, ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿತಕ್ಕೊಳಗಂಥವ್ರು, ಇಂಥವರ ಏಳ್ಗೆಗೆ ನೀವು ಈಗಲೂ ಕೂಡ ಜವಾಬ್ದಾರಿಯಿಂದ ಬದ್ಧತೆಯಿಂದ ಈಗ ತಾವೆಲ್ಲ ಕಾರ್ಯಕ್ರಮ ನೋಡಿದರೆ ಅದನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಖಂಡಿತಕ್ಕೂ ಅನಿಸುತ್ತೆ. ಆ ಕಾರಣದಿಂದಲೇ ನನಗೆ ಬಹಳಷ್ಟು ಮೆಚ್ಚುಗೆ ನಿಮ್ಮ ಬಗ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೋಟಿ. ಥ್ಯಾಂಕ್ ಯು. ರೈಟ್ ಸರ್, ಈ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ಮಾಧ್ಯಮದ ಬಗ್ಗೆನೇ ಜನರಲ್ ಆಗಿ ನಿಮ್ಮ ಅಭಿಪ್ರಾಯ ಏನು? ಪರ್ಟಿಕ್ಯುಲರ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಇರಲೇಬೇಕು, ಅದು ಬಲವಾಗಿ ಬೆಳೀಬೇಕು. ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಅದು ಕೂಡ ಒಂದು 3 ಕಂಬಗಳ ಜೊತೆ ಅದು ಕೂಡ 4ನೇ ಕಂಬ ಅದು ಇರಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆರಡೂ ಇರಬೇಕು. ಬಟ್ ಆ ಸ್ವಾತಂತ್ರ್ಯಗಳು ದುರುಪಯೋಗ ಆಗ್ಬಾರ್ದು ಅಷ್ಟೇ. ಅದಕ್ಕೆ ನಾನು ಹೇಳಿದೆ, ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ, ಈಗ ಗಂಡ ಹೆಂಡತಿ ಜಗಳ ಆಡ್ತಾರೆ, ಅದನ್ನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಯಾಕಪ್ಪ ತೋರಿಸ್ತೀರ? ಅದು ಗಂಡ ಹೆಂಡತಿ ಜಗಳ ಮನೆ, ಅದರಿಂದ ಏನಾದ್ರು ಸಮಾಜಕ್ಕೆ ಅನುಕೂಲ ಆಗ್ತದ? ಅದರಲ್ಲಿ ಏನಾದ್ರು ಸುದ್ದಿ ಮೌಲ್ಯ ಇದೆಯಾ? ಕಾಗೆ ಕೂತ್ಕೊಂಡದನ್ನ ಯಾಕೆ ತೋರಿಸ್ತಾ ಇದ್ದೀರಿ? ನಾವೊಂದ್ಸಾರಿ ಅರಮನೆಯಲ್ಲಿ ಜಂಬೂ ಸವಾರಿ ದಸರಾ ಮಾಡ್ತೀವಲ್ಲ, ಶೂ ಬಿಚ್ಚಾಕ್ಬಿಟ್ಟು ಮೇಲಕ್ಕೆ ಹೋಗಿದ್ದೀನಿ ನಾನು, ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮಾಡ್ಲಿಕ್ಕೆ. ಕೆಲವೊಂದು ಟಿವಿ ಚಾನೆಲ್ ನಲ್ಲಿ ತೋರಿಸಿದ್ರು, ಸಿದ್ದರಾಮಯ್ಯನವರು ಶೂ ಹಾಕೊಂಡು ಪುಷ್ಪಾರ್ಚನೆ ಮಾಡ್ಬಿಟ್ರು, ಅಪಚಾರ ಮಾಡ್ಬಿಟ್ರು ಚಾಮುಂಡೇಶ್ವರಿಗೆ. ನಾ ಶೂ ಬಿಚ್ಚಾಕ್ಬಿಟ್ಟು ಹೋಗಿದ್ದೀನಿ, ಸಾಕ್ಷಿತ್ತು ಅಷ್ಟೇ ಕಾಲಿನಲ್ಲಿ. ಆ ತರದ ಬೆಲ್ಲ ತೋರಿಸ್ಬಿಡ್ರಪ್ಪ. ಇದರಿಂದ ಯಾವ ಮೌಲ್ಯನೂ ಇಲ್ಲ, ಜೀವನದ ಮೌಲ್ಯ ಇಲ್ಲ, ಸಾಮಾಜಿಕ ಮೌಲ್ಯ ಇಲ್ಲ, ಇದರಿಂದ ಯಾರಿಗೂ ಉಪಯೋಗ ಆಗಲ್ಲ ಅಂತ ಈ ತರದವೆಲ್ಲ ಮಾಡಬಾರ್ದು ಅಂತ. ಅದರಿಂದ ಸ್ವಲ್ಪ ಕೆಲವರಿಗೆ ಬೇಸರನೂ ಆಗ್ಬೋದು. ನಾನು ಹಳ್ಳಿಯಿಂದ ಬಂದವನಾಗಿ ಹಳ್ಳಿಯವ್ರ ಜೊತೆ ಹೆಚ್ಚು ಒಡನಾಟ ಬೆಳೆದದ್ರಿಂದ ನನಗೆ ಇನ್ನೂ ಕೂಡ ಆ ಗ್ರಾಮೀಣ ಸೊಗಡು ಹೋಗಿಲ್ಲ. ನನಗೆ ಒರಟಾಗಿ ಮಾತಾಡ್ತೀನಿ ಮೊದಲಿಂದ, ನನ್ನ ಭಾಷೆನೇ ಒರಟು. ನನಗೆ ನಾಜೂಕಾದಂತ ಭಾಷೆ ಬರಲ್ಲ, ಸಾಹಿತ್ಯಿಕವಾದಂತ ಭಾಷೆ ಮಾತಾಡೋದು ಅದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ಕೆಲವರಿಗೆ ಸಿದ್ದರಾಮಯ್ಯ ಬಹಳ ಒರಟು ಅಂತಾರೆ, ಅವ್ರು ಒರಟಾಗಿ ಮಾತಾಡ್ತಾರೆ, ಗೌರವ ಕೊಡಲ್ಲ, ಈ ತರ ಎಲ್ಲ ಮಾತಾಡ್ತಾರೆ. ನನಗೆ ಮನುಷ್ಯತ್ವದಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರೀತಿಸಬೇಕಾಗುತ್ತದೆ. ಆಗ ಮಾತ್ರ ನೀವು ಮನುಷ್ಯರಾಗಕ್ಕೆ ಸಾಧ್ಯ ಆಗೋದು. ಅವನಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂದಾಗ ಮಾತ್ರ ಅವ್ನು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೋಬೇಕು. CM ಆದ್ಮೇಲೆ ನಿಮ್ಮ ಈ ಒರಟತನದಲ್ಲಿ ಸ್ವಲ್ಪ ಒಂದು ಬದಲಾವಣೆ ಕಾಣ್ತಿದ್ಯಾ ಅಂತ ನಮ್ಮೆಲ್ರಿಗೂ? ಸಾಫ್ಟ್ ಆಗಿದ್ರ ಅಂತ ಅನ್ನಿಸ್ತಾ ಇದೆ. ಹೌದು, ಮೊದಲಷ್ಟು ಒರಟತನ ಇಲ್ಲ ಈಗ. ಹೌದು, ಈಗ ಚೀಫ್ ಮಿನಿಸ್ಟರ್ ಆದ್ಮೇಲೆ ಅಷ್ಟು ಆರ್ಷ್ ಆಗಿರಲ್ಲ ನಾನು. ಈಗ ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಮತ್ತೆ ನನಗೆ ಉದ್ದೇಶ ಏನಿರೋದಿಲ್ಲ, ಅಲ್ಲಿ ಯಾರ್ದು ಬಡವ್ರ ಕೆಲಸ ಆಗದಿದ್ದಾಗ ಬೈತಿದೆ ಅಷ್ಟೇ ಯಾರಿಗಾರು. ನಾನು ಯಾರಿಗೂ ಅಗೌರವ ಮಾಡ್ಬೇಕು ಅಂತ ಕನಸು ಮನಸ್ಸಿನಲ್ಲೂ ಇಲ್ಲ, ಅದು ಮಾಡೋದು ಇಲ್ಲ. ಸೋ ಬ್ಯೂಟಿಫುಲ್.
ಮತ್ತೊಮ್ಮೆ ಸ್ವಾಗತ. ಇದು ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 co-bought by ಡಾಲರ್ ಬಿಗ್ ಬಾಸ್, ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ, ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಲ್ಲಿದ್ದೀನಿ. ಎಸ್ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ 2 ಟೀಕೆಗಳು, ಒಂದು ನೀವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸರ್ ಬಹಳ ಜನ ಕಮೆಂಟ್ ಮಾಡ್ತಾ ಇರೋದು ನಮ್ಮ ಶೋ ಬಗ್ಗೆ ಈಗ ಮಾತಾಡಿದ್ದು, ನೀವು ಆಗಾಗ ನಿದ್ದೆ ಮಾಡ್ತೀರಾ ಅಂತ. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ, ಅದನ್ನ ಹೇಗೆ, ರೀಸನ್ ಏನು ನಿಮ್ ಡಾಕ್ಟರ್ ಹೇಳಿದ್ದಾರೆ ನೋಡೋಣ. ಈ ನಾಡಿನ ಜನತೆ ಮತ್ತು ದೇಶದ ಉದ್ದಗಲಕ್ಕೂ ಕೂಡ ಸಿದ್ದರಾಮಯ್ಯ ಯಾವಾಗಲೂ ನಿದ್ದೆ ಮಾಡ್ತಿರ್ತಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನ ನಾವು ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ ಸರ್. ಇದಕ್ಕೆ ಮೂಲ ಸಮಸ್ಯೆ ಇರ್ತಕ್ಕಂಥದ್ದು ಈ ಸ್ಲೀಪ್ ಆಪ್ನಿಯಾ ಅನ್ನೋಂಥ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರಿ. ಆ ಸಮಸ್ಯೆ ಯಾಕಾಗತ್ತೆ ಅಂತ ಅಂದ್ರೆ, ನೀವು ನಿದ್ದೆ ಮಾಡೋಬೇಕಾದ್ರೆ ನಾಲ್ಗೆ ಹಿಂದಕ್ಕೆ ಹೋಗಿ ತುಂಬಾ ದಣಿವಾದಾಗ ಅದು ಉಸಿರಾಟದ ಇದಕ್ಕೆ ಅಡ್ಡ ಬರ್ತದೆ. ಆಕ್ಸಿಜನ್ ಅಬ್ಸ್ಟ್ರಕ್ಷನ್ ಆಗೋದ್ರಿಂದ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತದೆ. ಬ್ರೈನ್ಗೆ ಹೋಗ್ಬೇಕಾದಂತ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಆಗಿ ನೀವು ಬೆಳಿಗ್ಗೆ ಎದ್ದಾಗ ಆ ಲವಲವಿಕೆ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಏನೋ ಒಂದು ನಿದ್ದೆ ಮಾಡಬೇಕು ಅನ್ನೋದು, ಅಥವಾ ನೀವು ಫ್ರೆಶ್ನೆಸ್ ಇಲ್ಲದೆ ಇರೋದು, ಏನಾದರೂ ಯೋಚನೆಗಳು ಕೂಡಲೇ ತಟ್ಟಂತ ಬರದೇ ಇರತಕ್ಕಂಥ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರಿ. ಆ ಸಮಯದಲ್ಲಿ ನಾವು ಯೋಗ ಥೆರಪಿಯನ್ನ ಪ್ರಾರಂಭ ಮಾಡಿಸಿದ್ವಿ. ಯೋಗಾಭ್ಯಾಸ 2 ತಿಂಗಳ ನಂತರ ತಾವು ಈ CPAP ಮೆಷಿನ್ ಅನ್ನ ಪ್ರಾರಂಭ ಮಾಡಿದ್ರಿ. ಇದರಿಂದ ತುಂಬಾ ಅವರಿಗೆ ಉಪಕಾರ ಆಗಿದೆ ಅಂತ ನಾನು ಭಾವಿಸಿ, ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಸ್ಲೀಪ್ ಅಪ್ನಿಯಾ ಅನ್ನೋದು ನನಗೊಂದು ಸಮಸ್ಯೆ, ಒಂದು ಫಿಸಿಕಲ್ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಯ್ತು ಅಂತ ಹೇಳ್ತೀರ ಅವರು. ಅದು ಹೇಳಿದ್ರಲ್ಲ, ಡಾಕ್ಟರ್ ಹೇಳಿದ್ರಲ್ಲ, ಆ ಕಾರಣದಿಂದ ನಿದ್ದೆ, ನಮ್ಗೆ ಎಷ್ಟು ನಿದ್ದೆ ಬೇಕೋ ಅಷ್ಟು ನಿದ್ದೆ ಬರೋದು ಸಿಗೋದಿಲ್ಲ. ಆ ನಿದ್ದೆ ಸಿಗದ್ರಿಂದ ಈ ತರ ಆಗ್ತದೆ. ಪ್ರಾಣಕ್ಕೆ ತೊಂದರೆ ಆಗ್ತಿತ್ತು ಅಂತ ಅವ್ರು ಹೇಳ್ತಿದ್ರು. ಹೌದು, ಪ್ರಾಣಕ್ಕೂ ತೊಂದರೆ ಆಗುತ್ತೆ. ಒಂದೊಂದ್ಸಾರಿ ಏನಾಗುತ್ತೆ, ಆ ಗೊರಕೆ ಒಡೆಯ ಸಂದರ್ಭದಲ್ಲಿ ಉಸಿರಾಟನೆ ನಿಂತೋಗ್ಬಿಡ್ತದೆ. ಅದರಿಂದ ಪ್ರಾಣಕ್ಕೆ ಅಪಾಯ ಆದ್ರೂ ಆಗ್ಬೋದು. ಅವ್ರ ತಲೆ ನಡೆಸ್ತಾ ಇದಾರೆ ಹೂ ಅಂತ. ಹೌದಲ್ಲ? ಹೌದಲ್ಲ, ಆ ಸಾಧ್ಯತೆ ಇದೆ. ಬರೀ ಡಾಕ್ಟರ್ ಹೇಳಿ. ಎಸ್, ಈ ಸಮಸ್ಯೆನ ನಾನು ಹೇಗಪ್ಪ ಬಗೆಹರಿಸೋದು ಅಂತ ಯೋಚನೆ ಮಾಡಿ ಡಾಕ್ಟ್ರನ್ನ ಕರ್ಕೊಂಡು ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ ನಾವು ಫಸ್ಟು ಇಡೀ ರಾತ್ರಿ 6 hours ಆ ಟೆಸ್ಟನ್ನು ನಾವು ಮಾಡಬೇಕಾಗಿತ್ತು. ಆ ಟೆಸ್ಟ್ ಮಾಡೋಬೇಕಾದ್ರೆ ಆ ಬ್ರೈನ್ನಲ್ಲಿ ನಮ್ಮ ಸಿಗ್ನಲ್ಸ್ ತಗೊಳ್ಳೋದಕ್ಕೆ ಕೆಲವೊಂದು 5-6 ಕಡೆ ಆ ವೈರನ್ನು ಹಾಕಿರ್ತಾರೆ, ಒಂದು ಮಾನಿಟರ್ ಇರ್ತದೆ. ಅದನ್ನು ಇಡೀ ರಾತ್ರಿ ನಿಮಗೆ ಒಂದು ಮಾಸ್ಕ್ ಹಾಕ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿ ನಂತರ ಆ ರೀಡಿಂಗ್ ತಗೊಂಡು ಮಾರನೇ ದಿವಸ ಆ ರಿಪೋರ್ಟನ್ನು ನೋಡಿದ ಮೇಲೆ ಹಿ ವಾಸ್ ಕನ್ವಿನ್ಸ್ಡ್. ಅದು ಐ ಗಿವ್ ದಿ ಮೋಸ್ಟ್ ಆಫ್ ಹಿಸ್ ಕ್ರೆಡಿಟ್ ಫಾರ್ ದಿಸ್ CPAP ಮೆಷಿನ್. ಇಲ್ಲದೆ ಇದ್ದಿದ್ದರೆ ಅವರ ಆರೋಗ್ಯ ಇಷ್ಟೊಂದು ಉತ್ತಮ ಆಗಿರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ರೈಟ್ ಸರ್. ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ತುಂಬಾ ವಿಶೇಷವಾದ ಫೋಟೋ ಸಿಕ್ತು. ಈ ಫೋಟೋ ನೋಡಿದಾಗ ನಿಮ್ ನೆನಪಾಗುತ್ತಾ ನೋಡಿ, ಕುಸ್ತಿ ಆಡ್ತಾ ಇದ್ದೀರಾ? ಯಾವಾಗ? ಇವರು ಹೊರಟ್ಟಿ. ಓಕೆ, ನಾನು ಇದು ಏನಾಯ್ತು, ಒಂದ್ಸಾರಿ ಆ ಶಾಸಕ ದಿನಾಚರಣೆಯಲ್ಲಿ ನಾವು ಎಲ್ಲ ಆಟ ಪಾಠಗಳೆಲ್ಲ ಇದ್ವಲ್ಲ, ಕ್ರೀಡೆಗಳೆಲ್ಲ ಇದ್ವಲ್ಲ. ರೈಟ್. ಈ ಹೊರಟ್ಟಿ ಫಿಸಿಕಲ್ ಟೀಚರ್ ಆಗಿದ್ದವ್ರು ಇವರು. ರೈಟ್. ಓಕೆ. ಈಗಲೂ ಇದಾರೆ, MLC ಆಗಿದ್ದಾರೆ, ಮಂತ್ರಿ ಆಗಿದ್ರು. ಅವ್ರು ನನ್ನ ಮೇಲೆ ಕುಸ್ತಿ ಮಾಡ್ತೀಯಾ ಅಂತಂದ್ರು. ಆಯ್ತಪ್ಪ ನೀನು ಮಾಡೋಣ ಅಂತ. ಅವ್ನಿಗೆ ಗೊತ್ತಿಲ್ಲ ಪಾಪ, ನನಗೆ ಸ್ವಲ್ಪ ಕುಸ್ತಿ ಪಟ್ಟುಗಳು ಗೊತ್ತವೆ ಅಂತ. ಅವ್ನು ನನಗೆ ಸುಲಭವಾಗಿ ಒಗೆದು ಬಿಡ್ಬೋದು ಅಂತೇಳಿ ಬಂದ. ಅವನಿಗೆ 2 ನಿಮಿಷದಲ್ಲಿ ಚಿತ್ ಮಾಡ್ಬಿಟ್ಟೆ ಅವನು ಹೊರಟ್ಟಿಗೆ. ಆ ಫೋಟೋ ಅದು. ಕಾಲೇಜ್ ಡೇಸ್ ಅಲ್ಲಿ ಯಾರಿಗೋ ಕುಸ್ತಿ ಕಲಿಸ್ಕೊಡ್ತಿರಿ, ಕೈ ಮುರ್ಕೊಂಡಿದ್ರೆ ಅಥವಾ ಕೈ ಮುರ್ಸಿ? ಇಲ್ಲ, ಕಬಡ್ಡಿ ಆಡುವಾಗ ಆ ಲಿಗಮೆಂಟ್ ಕಟ್ಟಾಗಿ ಕುಂಟ್ಕಂಡೆ ಅಹಿಂದ ಸಮಾವೇಶಕ್ಕೆ ಹೋಗಿದ್ದೆ ಹುಬ್ಬಳ್ಳಿಗೆ ನಾನು. ಆ ಟೈಮ್ನಲ್ಲಿ, ಅದು 2005. ರೈಟ್ ಸರ್, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋಣ, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ನಿಮ್ಮ ಯಂಗರ್ ಸನ್ ಈಗ ಡಾಕ್ಟರ್ ಆಗಿ MD ಪ್ಯಾಥಾಲಜಿ ಮಾಡ್ತೀಯಾರಂತೆ, ರೈಟ್? ಅವರು ನಿಮ್ಮ ಬಗ್ಗೆ ಏನ್ ಮಾತಾಡಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನಮಸ್ತೆ ಅಪ್ಪ. ಇವತ್ತು ವೀಕೆಂಡ್ ವಿತ್ ರಮೇಶ್ನಲ್ಲಿ ನಿಮ್ಮನ್ನ ಬೇರೆ ರೀತಿ ಭೇಟಿ ಮಾಡ್ತಾ ಇದ್ದೀನಿ. ಸಣ್ಣದರಲ್ಲಿ ನಾವು ಇನ್ನೂ ಬೆಳಿಬೇಕಾದ್ರೆ ಅನಿಸ್ತಿತ್ತು, ನೀವು ನಮಗಿಂತ ಹೆಚ್ಚಾಗಿ ನಿಮ್ಮ ಜನಗಳಿಗೆ, ನಿಮ್ಮ ರಾಜಕೀಯಕ್ಕೆ, ನಮ್ಮ ಕೆರಿಯರ್ಗೆ ಹೆಚ್ಚಿನ ಟೈಮ್ ಕೊಡ್ತಾ ಇದ್ದೀರಾ, ನಮ್ಗಳಿಗೆ ಹೆಚ್ಚು ಸಮಯ ಕೊಡ್ತಾ ಇಲ್ಲ ನೀವು ಅಂತ ಅನ್ನಿಸ್ತಾ. ನಿಮ್ಮ ಜೊತೆ ಕಳೆದಿದ್ದ ಮೆಮೊರಬಲ್ ಮೂಡ್ಸ್ ಯಾವುದು ಅಂತ ಕೇಳಿದಾಗ ನನಗೆ ಬಹಳ ಯೋಚನೆ ಮಾಡಬೇಕಾಯ್ತು.
ಮೊದಲು 2 ವರ್ಷ ನಾವು ಹಳ್ಳಿಲೇ ಕಳೆದಿದ್ದೆ ನಾವು ಹುಟ್ಟಿದ ಮೇಲೆ. ಆವಾಗ ನೀವು ಲಾಯರ್ ಆಗಿರಿ, ಲಾ ಪ್ರಾಕ್ಟೀಸ್ ಮಾಡ್ತಿದ್ರಿ ಮೈಸೂರಿನಲ್ಲಿ. ಕೆಲಸ ಮುಗಿಸ್ಕೊಂಡು ಮೈಸೂರಿಂದ ಸಿದ್ದರಾಮನಹಳ್ಳಿ ಹಳ್ಳಿಗೆ ಬರ್ತಾ ಇದ್ರಿ. ಆವಾಗ ನಾನು ನಿಮ್ಗೆ ಬರೋದನ್ನೇ ಕಾಯ್ತಾ ಇರ್ತಿದ್ದೆ. ನೀವು ಸ್ಕೂಟಲ್ಲಿ ಬರ್ತಾ ಇದ್ರಿ, ಬಂದು ಮೈಸೂರಿಂದ ಏನಾದರೂ ಸ್ವೀಟ್ ತಿಂಡಿನೋ ಅಥವಾ ಬಿಸ್ಕೆಟೋ ತಂದು ಕೊಡ್ತಾ ಇದ್ರಿ, ಅದಕ್ಕೋಸ್ಕರ ಕಾಯ್ತಾ ಇರ್ತಿದ್ದೆ. ಮತ್ತು ಕೆಲವೊಮ್ಮೆ ನೀವು ಸ್ಕೂಟರ್ನಲ್ಲಿ ನನ್ನ ಮತ್ತು ಅಮ್ಮನ ಕೂರಿಸ್ಕೊಂಡು ಮೈಸೂರು ತನಕ ಕರ್ಕೊಂಡು ಹೋಗ್ತಿದ್ರಿ. ಅಲ್ಲೂ ಕೆಲವು ಹೋಟ್ಲ್ಗಳಲ್ಲಿ ಅಥವಾ ಸಿಹಿ ತಿಂಡಿ ಅಂಗಡಿಗಳು ಕರ್ಕೊಂಡು ಹೋಗ್ತಿದ್ರಿ. ಸೊ ಆ ಕೆಲವು ಮೆಮೊರೀಸ್ ಇದೆ. ಸ್ಕೂಲ್ನಲ್ಲಿ ಒಂದು ಕಡೆ ನೀನು MLA ಮಗ, ಮಿನಿಸ್ಟರ್ ಮಗ ಅಂತ ಹೇಳೋರು. ಸೊ ಐ ಯೂಸ್ ಟು ಫೀಲ್ ಪ್ರೌಡ್, ಐ ಯೂಸ್ ಟು ಫೀಲ್ ಸ್ಪೆಷಲ್. ಬಟ್ ಅದ್ರ ಜೊತೆಗೇನೆ ಐ ಆಮ್ ಎ ಮೆರಿಟೋಸ್ ಸ್ಟೂಡೆಂಟ್. ಒಂದು ಸರಿ ರ್ಯಾಂಕ್ ಬಂದರು, ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಕೂಡ, ಸ್ಟೇಟ್ ಲೆವೆಲ್ ರ್ಯಾಂಕ್ ಬಂದಾಗಲೂ ಕೆಲವರು ಮೇ ಬಿ ಈಸ್ ಅ ಮಿನಿಸ್ಟರ್ ಸನ್, ದಟ್ಸ್ ವೈ ಮೈಟ್ ಹವ್ ಗಾಟ್ ಅ ರ್ಯಾಂಕ್ ಥ್ರೂ ಇನ್ಫ್ಲೂಯೆನ್ಸ್, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಳ್ಳೋರು. ಸೊ ಅದನ್ನೆಲ್ಲ ಕೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಆದರೂ ಒಟ್ಟಾರೆಯಾಗಿ ನೋ ರಿಗ್ರೆಟ್ಸ್. ರಾಕೇಶ ತೀರ್ಕೊಂಡು ಈ ಜುಲೈ 30ಗೆ 1 ವರ್ಷ ಆಗ್ತಾ ಬಂತು. ನಾನು ಯಾವತ್ತೂ ನಿಮ್ಮನ್ನು ಹತ್ತಿರೋದನ್ನಾಗಲಿ, ಡಿಪ್ರೆಸ್ಡ್ ಆಗಿರೋದನ್ನಾಗಲಿ, ತೀರಾ ದುಃಖದಲ್ಲಾಗಿರೋದಾಗಲಿ ಯಾವತ್ತೂ ನೋಡೇ ಇಲ್ಲ. ಆದರೆ ರಾಕೇಶ್ ತೀರ್ಕೊಂಡಾಗ ಮಾತ್ರ ನೀವು ಬಹಳ ನೊಂದ್ಕೊಂಡಿದ್ರಿ. ಆ ಟೈಮಲ್ಲಿ ಹೇಗೆ ನಿಮ್ಮನ್ನ ಸಮಾಧಾನ ಮಾಡಬೇಕು ಅನ್ನೋದು ಕೂಡ ನಂಗೆ ಅರ್ಥ ಆಗ್ತಿರಲಿಲ್ಲ. ಅಮ್ಮನೂ ಕೂಡ ಬಹಳ ದುಃಖದಲ್ಲಿ ಹೋಗ್ಬಿಟ್ಟಿದ್ರು. ನೀವು ರಾಕೇಶ ತೀರ್ಕೊಂಡು ಎಲ್ಲ ಕಾರ್ಯಗಳ ಬಳಿಕ ಒಂದು ದಿವಸ ಕೆಲಸಕ್ಕೂ ಹೋಗಲಿಲ್ಲ, ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹೋಗಲಿಲ್ಲ. ಆ ಟೈಮಲ್ಲಿ ಅಮ್ಮಂಗೆ ಬಹಳ ಬೇಸರ ಆಯಿತು. ಎಲ್ಲಿ ರಾಕೇಶನ್ ಸಾವನ್ನ ಮನಸ್ಸಿಗೆ ತೊಗೊಂಡು ನೀವು ನಂದ್ಕೊಂಡ್ಬಿಟ್ಟಿದ್ದೀರೇನೋ ಅಂತ ಅವರು ಭಯಪಟ್ಟಿದ್ರು. ಅವ್ರಿಗೋಸ್ಕರ ನೀವು ನಿಮ್ಮ ನೋವು ನುಂಗ್ಕೊಂಡು ಮತ್ತೆ 3ನೇ ದಿವಸಕ್ಕೇ ನಿಮ್ಮ ಕೆಲ್ಸಗಳಿಗೆ ಹೋದ್ರಿ. ನೀವು ಆ ಥರ ಕೆಲ್ಸಕ್ಕೆ ಹೋಗಿ ಮೊದಲಿನ ಥರ ಓಡಾಡೋದು ನೋಡಿದ್ಮೇಲೆ ಅಮ್ಮನಿಗೆ ಧೈರ್ಯ ಬಂತು. ಸರ್, ಬೆಳೆದಿರೋ ಮಗುನ ಕಳ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ದುರಂತ ಒಬ್ಬ ಫಾದರ್ಗಾಗಲಿ ಮದರ್ಗಾಗಲಿ ಇರೋಕ್ಕೆ ಸಾಧ್ಯ ಇಲ್ಲ. ಬೆಲ್ಜಿಯಂಗೆ ಹೋಗ್ಬಿಟ್ಟು ಅವ್ನು ಸ್ವಲ್ಪ ಎಲ್ತ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅವನಿಗೆ. ಅವ್ನು ಹೋಗೋಲು ಹೇಳಿರ್ಲಿಲ್ಲ ನಮಗೆ ಎಲ್ತ್ ಚೆನ್ನಾಗಿಲ್ಲ ಅಂತ. ಎಲ್ತ್ ಚೆನ್ನಾಗಿಲ್ದರೂ ಕೂಡ ಬೆಲ್ಜಿಯಂಗೆ ಹೋಗ್ಬಿಟ್ಟ. ಸೊ ಅಲ್ಲಿ ಅವನು ದೂರದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಸತ್ತದ್ದು. ಮತ್ತು ಇನ್ನು ಚಿಕ್ಕ ವಯಸ್ಸಿಗೆ ಸತ್ತದ್ದು. ಹೆಂಡತಿ ಮಕ್ಕಳು ಇನ್ನು ಚಿಕ್ಕ ವಯಸ್ಸಿನವರು, ಅವ್ರನ್ನೆಲ್ಲ ಬಿಟ್ಟು ಸತ್ತದ್ದು. ಅದು ಭಾಳ ದುಃಖ ಅನ್ನಿಸ್ತು ನನಗೆ. ನಾರ್ಮಲಿ ನಾನು ಕಣ್ಣೀರು ಹಾಕಿರೋದು 1-2 ಸಾರಿ ಹಾಕಿರ್ಬೋದು ಅಷ್ಟೇ. ನಮ್ಮ ತಾಯಿ ಸತ್ತಾಗ 1 ಸಾರಿ, ನನ್ನ ಮಗ ಸತ್ತಾಗ 1 ಸಾರಿ. ಅದು ಬಿಟ್ಟರೆ ಕಣ್ಣೀರು ಹಾಕ್ತಕ್ಕಂಥ ಎಂಥದೇ ಸನ್ನಿವೇಶ ಸಂದರ್ಭಗಳು ಬಂದರೂ ಕೂಡ ನಾನು ಕಣ್ಣೀರು ಈ 2 ಅಕೇಶನ್ನಲ್ಲಿ ಮಾತ್ರ ನಾನು ರೈಟ್ ಸರ್. ನಿಮ್ಮ ಇನ್ನೊಬ್ಬ ಬಗ್ಗೆ ಮಾತಾಡೋಣ. ಈಸ್ ಅ ಡಾಕ್ಟರ್. ಈಗ ಅವರು ನಿಮ್ಗೆ ಸಹಾಯ ಮಾಡ್ತೀಯಾರ? ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನಿಗೆ ಲ್ಯಾಬೊರೇಟರಿ ಇಟ್ಕೊಂಡು ಪೆಥಾಲಜಿಸ್ಟ್ ಆದ್ರಿಂದ ಆ ಕೆಲಸ ಮಾಡ್ತಾ ಇದ್ದ. ನನ್ನ ಮೊದಲನೇ ಮಗ ರಾಕೇಶ್ ಸತ್ತ ಮೇಲೆ ಹೊಸ ನನ್ನ ಹೆಂಡತಿ ಅವ್ನಿಗೆ ಹೇಳಿರ್ಬೇಕು, ನೀನು ಅಸಿಸ್ಟ್ ಮಾಡಬೇಕಾಗತ್ತೆ. ರಾಕೇಶ್ ಅಸಿಸ್ಟ್ ಮಾಡ್ತಾ ಇದ್ದ, ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊತಾ ಇದ್ದ ಅಂತೇಳಿ. ಇವನು ಯಾವತ್ತೂ ರಾಜಕೀಯಕ್ಕೆ ಬಂದವನಲ್ಲ. ಇವನ್ ಪ್ರೊಫೆಷನ್ನು, ಇವನು ಓದು ಅಷ್ಟರಲ್ಲೇ ಇರ್ತಿದ್ದ. ರಾಜಕೀಯದವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ಇವನು ಯಾರನ್ನು ಭೇಟಿನೂ ಮಾಡ್ತಿರ್ಲಿಲ್ಲ. ಮನೇಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತಾಯ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ನನ್ನ ಮಗ ಇವನ್ 2ನೇವ್ನು ನೋಡೇ ಇರಲಿಲ್ಲ. ಆದರೆ ರಾಕೇಶ ಇವನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದ. ಜನಗಳ ಜೊತೆ, ಸ್ನೇಹಿತರ ಜೊತೆ ಜಾಸ್ತಿ ಓಡಾಟ ಮಾಡೋದು ಅವೆಲ್ಲ ಜಾಸ್ತಿ ಇತ್ತು. ಬಟ್ ಇವನು ಸ್ವಲ್ಪ ರಿಸರ್ವ್ ನೇಚರ್ ಇವನು. ಬಟ್ ಈಗ ನನ್ನ ಹೆಂಡತಿ ಎಲ್ಲ ಹೇಳಿದ್ಮೇಲೆ, ಅಡ್ವೈಸ್ ಮಾಡಿದ್ಮೇಲೆ ಈಗ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಓಡಾಡ್ತಾ ಇದ್ದಾನೆ. ನನಗೆ ಅಸಿಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಇವನಿಗೂ ಈಗ ಸ್ವಲ್ಪ ರಾಜಕೀಯದ ಬಗ್ಗೆ ಆಸಕ್ತಿ ಬೆಳೆಯಕ್ಕೆ ಸಾಲ್ವ್ ಮಾಡಿ. ರಾಕೇಶ್ ಅವ್ರ ಬಗ್ಗೆ ತುಂಬಾ ಕನಸುಗಳಿತ್ತ ನಿಮಗೆ ರಾಜಕೀಯದಲ್ಲಿ? ಇಲ್ಲ, ಈ ಸಾರಿ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ಇದ್ದೆ ನಾನು. ಈ ಕಮಿಂಗ್ ಎಲೆಕ್ಷನ್ 2018ಕ್ಕೆ ನಾನು ನಿಜ ಕಳೆದ ಎಲೆಕ್ಷನ್ ಅಲ್ಲಿ ಐ ಟೇಕನ್ ಎ ಡಿಸಿಷನ್. ಎಲೆಕ್ಷನ್ ಇನ್ ಮುಂದೆ ನಿಲ್ಬಾರ್ದು, ಸಾಕು, ಚುನಾವಣಾ ರಾಜಕೀಯ ಸಾಕು ಅಂತ ಅನಿಸ್ಬಿಡಿ. ನನಗೀಗ 69. ಈ ನೆಕ್ಸ್ಟ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ 70 ಆಗ್ಬಿಡ್ತದೆ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಕು, ಆದರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ಇದೆ. ಅದಕ್ಕೆ ರಾಕೇಶನ್ನ ನನ್ನ ಕ್ಷೇತ್ರದಲ್ಲಿ ಅವನು ಅಭ್ಯರ್ಥಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅವನು ಅಕಾಲಿಕ ಮರಣಕ್ಕೆ ತುತ್ತಾದ.
ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಸತ್ತ. ಈಗ ಇವನಿಗೆ ಇನ್ನೂ ರಾಜಕೀಯ ಈಗ ಬಂದಿದ್ದಾನೆ, ಜನರ ಮಧ್ಯೆ ಓಡಾಡ್ತಾ ಇದ್ದಾನೆ. ಯಾಕೆಂದ್ರೆ ಯಾವಾಗಲೂ ರಾಜಕಾರಣ ಅಂತಂದ್ರೆ ನಾವೇ ಚುನಾವಣೆಗೆ ಹೋಗಿ ನಿಂತ್ಕೊಂತ ಮುಖ್ಯ ಅಲ್ಲ. ಜನಗಳು ಬಯಸ್ಬೇಕು ನಮ್ಮನ್ನ, ಜನಗಳು ನೀವು ಬೇಕು ಅಂತ ಹೇಳ್ಬೇಕು, ನೀವು ಬರ್ರಿ ಚುನಾವಣೆ ನಿಂತ್ಕೋಬೇಕು ಅಂತ. ಆ ಥರದ ಒಂದು ವಾತಾವರಣ ಇರಬೇಕು, ಆ ಥರದ ರೀತಿ ಜನಗಳ ಸಂಬಂಧಗಳು ಬೆಳೆಸ್ಕೊಂಡಿರ್ಬೇಕು. ಆಗ ಮಾತ್ರ ರಾಜಕೀಯದಲ್ಲಿ ಯಶಸ್ಸು ಪಡಿಲಿಕ್ಕೆ ಸಾಧ್ಯ. ಸೊ ಇವನು ನಾನು ಅದನ್ನೇ ಹೇಳಿದೆ, ನೋಡಪ್ಪ ನೀನು ಚುನಾವಣೆಗೆ ನಿಲ್ಬೇಕು ಅಂದ್ರೆ ಜನ ನಿನ್ಗೆ ನಿಂತ್ಕೋ ಅಂತ ಹೇಳ್ಬೇಕು. ನಾನು ಮೊದಲನೇ ಸಾರಿ ಚುನಾವಣೆ ನಿಂತ್ಕೊಂಡಾಗ ಇಡೀ ನನ್ನ ಕ್ಷೇತ್ರದ ಜನ ಸುಮಾರು ಒಂದು 200 ಜನ ಬಂದು ಅಸೆಂಬ್ಲಿ ಚುನಾವಣೆ 83 ಇಂಡಿಪೆಂಡೆಂಟ್ ಇರಬೇಕು ಅಂತ ಒತ್ತಾಯ ಮಾಡಿದ್ರು. ಜನರೇ ದುಡ್ಡು ಕೊಟ್ರು. ನಮ್ಮ ಊರಿನ ಜನ ಇವತ್ತು ಕೂಡ ನಾನು ಅದನ್ನ ನೆನ್ಕೊಳ್ತೇನೆ. ಪಾಪ ನಮ್ಮ ಊರಲ್ಲಿ ಏನು ಬಹಳ ಶ್ರೀಮಂತರಿಲ್ಲ, ಎಲ್ಲರೂ ದುಡ್ಡು ಹಾಕಿ 10,000 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರು ನನಗೆ ಮೊದಲನೇ ಚುನಾವಣೆಯಲ್ಲಿ. ಇಡೀ ಚುನಾವಣೆ 63,000ದಲ್ಲಿ ನಡೀತು. ಜಾರ್ಜ್ ಫರ್ನಾಂಡಿಸ್ 10,000 ರೂಪಾಯಿ ಕೊಟ್ಟಿದ್ರು, ನಮ್ಮ ಊರಿನವ್ರು 10,000 ಕಲೆಕ್ಟ್ ಮಾಡಿಕೊಟ್ಟಿದ್ರು. ಇನ್ನೊಂದು 40,000 ಜನಗಳು ಊರಿಗೆ ಹೋದಾಗ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹಿಂಗೆ ಕೊಟ್ಟಿದ್ರು. ಹಾಗಾಗಿ ಗೆದ್ದೆ. ಅದರಿಂದ ಜನಗಳು ಆಶೀರ್ವಾದ ಇಲ್ಲದೆ ಹೋದರೆ, ಜನಗಳು ಬಯಸದೆ ಹೋದರೆ ನಾವು ರಾಜಕಾರಣದಲ್ಲಿ ಉಳಿಯೋದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ನಾನು ಹೇಳಿದೆ, ಜನರ ವಿಶ್ವಾಸ ಪ್ರೀತಿ ಗಳಿಸಿದ್ರೆ ಮಾತ್ರ ರಾಜಕೀಯದಲ್ಲಿ ಇರ್ಬೇಕಾಗ್ತದೆ, ಬರಕ್ಕಾಗಲ್ಲ ಅಂತ ಹೇಳಿ ಯಾರನ್ನು ಬಲಾತ್ಕಾರವಾಗಿ ರಾಜಕೀಯಕ್ಕೆ ತರಬಾರ್ದು. ರೈಟ್ ಸರ್, ನಿಮ್ಮ 2ನೇ ಮಗ ಬಂದಿದ್ದಾರೆ ನಮ್ಮ ಶೋಗೆ. ಸ್ವಾಗತಿಸಿ ಸರ್, ಪ್ಲೀಸ್ ಕಮ್. ಡಾಕ್ಟರ್ ಬನ್ನಿ. ಥ್ಯಾಂಕ್ ಯು ಸೊ ಮಚ್, ಪ್ಲೀಸ್. ಎಸ್, ಓವರ್ ಟು ಯತೀಂದ್ರ ಅವರೇ. ಈಗ ತಾನೇ ಸಾರ್ ಹೇಳ್ತಾ ಇದ್ರು, ಫೈನಲಿ ಜನ ಡಿಸೈಡ್ ಮಾಡೋದು, ಜನ ಆಸೆ ಪಡಬೇಕು ಯಾರೇ ರಾಜಕಾರಣಕ್ಕೆ ಬರಬೇಕು ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಓವರ್ ಟು ಯು. ಹೌದಪ್ಪ ಹೇಳಿ ನಿಜ. ಕ್ಷೇತ್ರದಲ್ಲಿ ಜನರ ಅಭಿಮಾನ ಗಳಿಸದೆ ಹೋದರೆ ಎಲೆಕ್ಷನ್ ನಿಂತ್ಕೊಳ್ಳೋದ್ರಿದ್ದು ಏನು ಪ್ರಯೋಜನ ಇಲ್ಲ. ಯಾಕಂದರೆ ಅಲ್ಟಿಮೇಟ್ಲಿ ಅವರೇ ವೋಟ್ ಮಾಡಬೇಕು. ಸೊ ಹಾಗಾಗಿ ಅವ್ರು ಬಯಸಬೇಕು, ನೀವೇ ನಮ್ಮ ಅಭ್ಯರ್ಥಿಗಳಾಗಿ ಅಂತ ಹೇಳಬೇಕು, ಆಗ ಮಾತ್ರ ನಿಂತ್ಕೋಬೇಕು. ಇಲ್ಲ ಅಂತಂದರೆ ಖಂಡಿತ ನಿಲ್ಬಾರ್ದು. ಓಕೆ, ಯು ಆಲ್ಸೋ ಕಂಟಿನ್ಯೂಯಿಂಗ್ ಪ್ರಾಕ್ಟೀಸ್? ಈಗ 3 ತಿಂಗಳ ಹಿಂದೆ ನಾನು ಡಯಾಗ್ನೋಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಬೇರೆಯವ್ರು ಕೊಟ್ಟಿದ್ದೀನಿ, ಅಲ್ಲಿ ತನಕ ನಾನೇ ನೋಡ್ಕೊಳ್ತಾ ಇದ್ದೆ. ರೈಟ್ ಸರ್, ನಿಮ್ಮ ಮೇಡಮ್ನ ನಮ್ಮ ಶೋಕ್ ಜನರಲಿ ಎಲ್ಲರೂ ಬರ್ತಾರೆ, ಕರೆಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ. ಅವ್ರು ಬಹಳ ಶೈ ಆಗಿದ್ದಾರೆ, ಅವ್ರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ವಂತೆ. ಮೊದಲಿಂದಲೂ ಕೂಡ ಶೈ ನೇಚರು. ನಾನು ಮುಖ್ಯಮಂತ್ರಿಯಾಗಿ ಸಾಮಾನ್ಯವಾಗಿ ಯಾರೇ ಪತ್ನಿ ಯಾರು ಕೂಡ ಫಂಕ್ಷನ್ ಬರ್ಲೇಬೇಕು ಅಂತ, ಜೊತೆಲಿ ಇರ್ಬೇಕು ಅಂತ. ನಾನು ಕರೆದ್ರೂ ಬರ್ಲಿಲ್ಲ. ಮತ್ತೆ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಮಾರಂಭಕ್ಕೂ ಬರ್ಲಿಲ್ಲ. ಬೇಡ ನನ್ ಜೊತೆ ಬರೋದು ಬೇಡ, ಬೇರೆ ಬಂದು ಕೂತ್ಕೊಂಡ್ರು ಬರ್ಲಿಲ್ಲ. ಯಾವತ್ತೂ ಬಂದಿಲ್ಲ. ಇವತ್ತಿನವರೆಗೆ ವಿಧಾನಸೌಧಕ್ಕೆ ಖಾಲಿ ಹಾಕಿಲ್ಲ, ಮತ್ತೆ ಎಲ್ಲೂ ಬರೋದಿಲ್ಲ, ಮನೆ ಬಿಟ್ಟು. ಮತ್ತೆ ನಾನು ಕೂಡ ಒತ್ತಾಯ ಮಾಡಲ್ಲ. ಅವ್ರ ನೇಚರ್ ನಾವು ಕೂಡ ಇದುವರೆಗೂ ಅಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಯಾವ ಸಮಾರಂಭಕ್ಕೂ ಹೋಗಿಲ್ಲ. ನನಗೆ ಗೊತ್ತಿರೋ ಹಂಗೆ ಒಂದೇ ಒಂದು ಸಮಾರಂಭಕ್ಕೆ ಬಹಳ ಸಣ್ಣವರಿದ್ದಾಗ ಹೋಗಿದ್ದೆ ಅಷ್ಟೇ. ಆಮೇಲೆ ವಿಧಾನಸೌಧಕ್ಕೂ ಕೂಡ ಒಂದ್ಸರಿ ಮಾತ್ರ ಹೋಗಿದ್ದು. ಅವ್ರು CM ಆದ್ಮೇಲೆ ಅಂತೂ ಯಾವತ್ತೂ ಹೋಗೇ ಇಲ್ಲ CM ವಿಧಾನಸೌಧಕ್ಕೆ. ಅವ್ರ ಆಫೀಸ್ ಕೂಡ ನೋಡಿಲ್ಲ ನಾವು. ಇವನ್ ಮೆಡಿಕಲ್ ಕಾಲೇಜ್ ಹೋಗಲು ಕೂಡ ಕಾರ್ಲು ಹೋಯ್ತಾನಿಲ್ಲ. ಏನೋ ಬಹಳ ಒತ್ತಾಯದ ಮೇಲೆ ಯಾವಲ್ಲಾರು ಕಳಿಸಿ ರಿಕ್ಷಾದಲ್ಲೇ ಹೋಗೋನು ಯಾವಲ್ಲೂ ಮೆಡಿಕಲ್ ಕಾಲೇಜ್. ನಾನು ಮಿನಿಸ್ಟರ್ ಆಗಿದ್ದಾಗಲೂ ಕೂಡ. ಅಂಡ್ ಅಫ್ಕೋರ್ಸ್ ನೀವು ನಿಮ್ಮ ರಾಕೇಶ್ ಬಗ್ಗೆ ಮಾತಾಡ್ಬೇಕಾದ್ರೆ ಭಾವನಾಥ್ ಮಾದರಿ ಅಪ್ಪ ಒಂದು 2 days ಫಸ್ಟ್ ಟೈಮ್ ನೀವು ಡಲ್ ಆಗಿ ನೋಡಿದ್ರಿ ಫಾದರ್ನ ಅಂತ ಹೇಳ್ತಾ ಇದ್ರಿ. ಅದರಿಂದ ಹೇಗೆ ಹೊರಗೆ ಬಂದ್ರು ಸರ್? ಹೇಗೆ ಹೊರಗೆ ಬಂದ್ರಿ ಸರ್ ಆ ದುರಂತದಿಂದ, ಆ ಸಾಡ್ನೆಸ್ ಇಂದ? ರಾಜಕಾರಣ ಇದೆಯಲ್ಲ, ನೀವು ಜನರ ಜೊತೆ ಇದ್ದಾಗ ಕುಟುಂಬಕ್ಕೆ ಗಮನ ಕೊಡೋದು ಬಹಳ ಕಷ್ಟ ಅಲ್ಲೋ ಸರ್? ಹೌದು, ಇವರೆಲ್ಲ ಫೀಲ್ ಮಾಡ್ಕೊಂಡಿದ್ದಾರೆ ಹಂಗೆ. ಈಗಲೂ ಅದೇ ಹೇಳ್ತಾ ಇದ್ದೆ ಅವನು. ಇವ್ರಿಗೆ ನಾವು ನೋಡ್ಕೊಳಕ್ಕೆ ಆಯ್ತಿಲ್ಲ. ನೀ ಏನ್ ಮಾಡ್ತಾ ಇದೀಯಾ, ಓದ್ತಾ ಇದೀಯಾ, ಬರಿತಾ ಇದೀಯಾ, ಕಾಲೇಜ್ಗೆ ಹೋಗ್ತಾ ಇದೀಯಾ, ಕಾಲೇಜಲ್ಲೇ ಏನ್ ನಡೀತಾ ಇದೆ, ಶಾಲೆಯಲ್ಲಿ ನೋಡ್ತಾ ಇದೀವಿ, ಇವೆಲ್ಲನೂ ನೋಡ್ಕೊಳಕ್ಕೆ ಆಯ್ತಿಲ್ಲ. ಅದೆಲ್ಲ ನಾನು ಹೆಂಡತಿ ನೋಡ್ಕೊತಾ ಇಲ್ಲಿ ಇವ್ರಿಗೆಲ್ಲ ನೋಡ್ಕೊಳ್ಳೋದು, ಮಾಡೋದು, ಶಾಲೆ ಕಳಿಸೋದು, ಮಾಡೋದೆಲ್ಲ ಮಾಡಿ. ಟೋಟಲಿ ಇವನು ನೇಚರ್ ಇಬ್ಬರದು ಬೇರೆ ಬೇರೆ. ಓದ್ನಲ್ಲಿ ಅವ್ರು ಸ್ವಲ್ಪ ಕಡಿಮೆ, ಮೊದಲನೇ ಮಗ. ಇವನು ಓದಿನಲ್ಲಿ ಅವಳು ಕೂಡ ಮುಂಚೂಣಿಲಿ ಇರ್ತಿದ್ದ. ಹಾಗಾಗಿ ನನಗೆ ಸಮಸ್ಯೆ ಇರ್ತಿಲ್ಲ. ಮತ್ತೆ ಮನೆ ಕಡೆ ನಾನು ಯಾವತ್ತೂ ಮನೆ ಏನು ಸಮಸ್ಯೆ ಇದೆ ಅಂತ ಕೇಳ್ದವನು ಅಲ್ಲ. ಸಣ್ಣ ಹುಡುಗರಾಗಿದ್ದಾಗ ಕರ್ಕೊಂಡು ಹೋಗಿದ್ದೆ ಶಾಪಿಂಗ್ಗೆ. ಇವತ್ತಿನವ್ರಿಗೆ ಯಾರನ್ನೂ ಶಾಪಿಂಗು ಕರ್ಕೊಂಡು ಹೋಗಲ್ಲ, ಅವ್ರಿಗೆ ಏನ್ ಬೇಕು ಅಂತ ಕೇಳೋದು ಇಲ್ಲ. ನೀವು ಏನ್ ಬೇಕು ತಗೊಳ್ಳಿ ಅಂತ ಹೇಳಿರ್ತೀನಿ ಅಷ್ಟೇನೆ. ಅದ್ ಬಿಟ್ರೆ ಪಾಪ ನನಗೆ ಫ್ಯಾಮಿಲಿಯಿಂದ ಟೋಟಲ್ ಕೋಆಪರೇಷನ್ ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಹಂಗಾಗಿ ಅದೇ ರೀತಿ ನಡ್ಕ ಬಂದ್ಬಿಟ್ಟಿದೆ, ಈಗಲೂ ಮುಂದುವರಿತಾ ಇದೆ. ಸೋ ಬ್ಯೂಟಿಫುಲ್. ಯು ಮಸ್ಟ್ ಬಿ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ಡ್ಯಾಡ್. ಯಾ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫಾದರ್. ಇಸ್ ಬರೀ ತಂದೆ ಮಾತ್ರ ಅಲ್ಲ, ಈಸ್ ಅ ರೋಲ್ ಮಾಡೆಲ್ ಅಂಡ್ ಅನ್ ಇನ್ಸ್ಪಿರೇಷನ್. ಎಸ್. ಈಗ ಸಾಹೇಬ್ರು ಮೊಮ್ಮಕ್ಕಳು ಏನ್ ಮಾಡ್ತಾರೆ ಸರ್? ರಾಕೇಶ್ ಅವ್ರ ಮಕ್ಕಳು ಇಬ್ರು ಇದಾರೆ, ಒಂದು ಹೆಣ್ಮಗು ಮತ್ತೆ ಒಂದು ಹುಡುಗ. ಅವರು ಒಬ್ಬ 6th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದಾನೆ, ಇನ್ನೊಬ್ಬ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇಬ್ರು ಬಂದಿರ್ಬೇಕಿಲ್ಲ, ಇಬ್ರು ಮೊಮ್ಮಕ್ಕಳು ಆಗಬೇಕು. ಇವ್ರು ಧವನ್ ಅಂತ ಇವ್ರ ಹೆಸರು. ಓಕೆ, ಹಾಯ್ ಧವನ್. ಹಲೋ. ಇವರು ನಿನ್ನ ಹೆಸರು ಹೇಳು? ತನ್ಮಯ್. ಓ, ಎಷ್ಟು ಚೆನ್ನಾಗಿದೆ ಹೆಸರು. ರೈಟ್, ಬರಾಜ ಇಲ್ಲಿ ಬರ್ತೀಯಪ್ಪ. ಬಾ ತನ್ಮಯ್, ಬಾ. ತಾತನ ಬಗ್ಗೆ ಹೇಳಿ ನನಗೆ. ಮನೇಲಿ ಹೇಗಿರ್ತಾರೆ?
ನಾವು ಯಾವಾಗಲೂ ವೀಕೆಂಡ್ ಹೋಗ್ತೀವಿ ಅವ್ರ ಮನೆಗೆ. ಆಮೇಲೆ ಅವ್ರು ಯಾವಾಗಲೂ ಇರ್ತಾರೆ ಸ್ಯಾಟರ್ಡೆ ಸಂಡೇ. ಸಮ್ಟೈಮ್ಸ್ ಇರಲ್ಲ, ಬಟ್ ಓಕೆ ಅಜ್ಜಿ ಇರ್ತಾರೆ ನಮ್ಮ ಜೊತೆ. ನಮ್ಗೆ ಯಾವಾಗ ಬೇಕು ಅವ್ರು ಕೊಡ್ತಾರೆ. ಲೈಕ್ ನಾವು ಮೂವಿ ಹೋಗ್ಬೇಕು ಬಾಹುಬಲಿಗೆ, ಯಾವಾಗ ಆಸ್ಕ್ ಮಾಡಿದೆ ಯಾವಾಗ ಹೇಳಿತ್ತು ಬ್ಯುಸಿ ಅಂತ, ಬಟ್ ಅವ್ರು ಹೇಳಿತ್ತು ಕರ್ಕೊಂಡು ಹೋಗ್ತೀನಿ. ಹೌದು ಕೇಳಿದ್ವಿ, ಮಕ್ಕಳು ಕೇಳಿದ್ ಆಸೆ ಪಟ್ಟಿರ್ತೀರಿ ಹೋದ್ರಿ ಬಾಹುಬಲಿಗೆ ಅಂತ. ಎಸ್, ಇವನು ಬಾಹುಬಲಿ ಸಿನಿಮಾ ನೋಡ್ಬೇಕು ಅಂತ ಇವನಿಗೋಸ್ಕರ ಓದಿದ್ದು ನಾನು. ನಿಮ್ ಜೊತೆಲೇ ನೋಡ್ಬೇಕು ಅಂತ ಇವನಿಗೋಸ್ಕರ ಓದೇ ಬಾಹುಬಲಿ ನೋಡಕ್ಕೋಸ್ಕರ. ರೈಟ್. ಎಸ್, ಅಜ್ಜಿ ಬಗ್ಗೆ ಹೇಳು. ಅಜ್ಜಿ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅಜ್ಜಿ ಏನ್ ಬೇಕು ಕೊಡ್ತಾರೆ. ಮಾತಾಡ್ತಾರ? ಜಾಸ್ತಿ ಮಾತಾಡಲ್ವಾ ಅವರು? ನಿನ್ ಜೊತೆ ಮಾತಾಡ್ತಾರೆ? ಏನು ಓದ್ತದ್ಯಮ್ಮ ನೀನು? ಫೋರ್ತ್ ಸ್ಟ್ಯಾಂಡರ್ಡ್. ಸೋ ಸ್ವೀಟ್. ಥ್ಯಾಂಕ್ ಯು ತನ್ಮಯ ಅವರೇ. ಎಸ್ ಸರ್, ಸೋ ಸ್ವೀಟ್ ಸರ್. ಬಹಳ ಖುಷಿ ಆಯ್ತು ಜೊತೆಗೆ ನೋಡಕ್ಕೆ. ಬನ್ನಿ, ಲೆಟ್ಸ್ ಟೇಕ್ ಎ ಫೋಟೋಗ್ರಾಫ್, ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಜ ಸರ್, ನಿಮ್ಮ ಆಪ್ತರು, ಮಾಧ್ಯಮ ಮಿತ್ರರು ನಿಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆ ನೋಡಿ ತಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರ ಸಿದ್ದರಾಮಯ್ಯನವರೇ. ನಮಸ್ಕಾರ ಸರ್. ನಮಸ್ಕಾರ ಸಿದ್ದರಾಮಯ್ಯನವರೇ. ಸರ್ ನಮಸ್ಕಾರ. ಸಿದ್ದರಾಮಯ್ಯನವರು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಮಿಗಿಲಾದದ್ದು ಮೈಸೂರು ತಾಲೂಕು, ನರಸೀಪುರ ತಾಲೂಕು, ನಂಜನಗೂಡು ತಾಲೂಕು ಮತ್ತು ಸ್ವಲ್ಪ ಕೋಟೆ ಭಾಗ, ಈ ಭಾಗದ ವರ್ಣ ಯೋಜನೆ. ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ಈ ಭಾಗದ ಜನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ವರ್ಷಗಳ ಕಾಲ ಭಾಳ ಯಶಸ್ವಿ ಆಡಳಿತವನ್ನು ಜನ ಮೆಚ್ಚುವ ರೀತಿಯಲ್ಲಿ ನಿಮ್ಮ ಒಂದು ಬದ್ಧತೆ, ಸಾಮಾಜಿಕ ನ್ಯಾಯ ಇವನ್ನೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಬಡವರ ಹೃದಯವನ್ನು ಗೆದ್ದಿದ್ದೀರಿ. ನಾಡಿನ ಜನ ಎಲ್ಲರೂ ಕೂಡ ಇವತ್ತು ನೀವು ತಂದಿರತಕ್ಕಂತಹ ಯೋಜನೆಗಳನ್ನು ಮೆಚ್ಚುತ್ತಾ ಇದ್ದಾರೆ. ಯಾರೇನೇ ಹೇಳಲಿ ಅವರು ಪ್ರಾಮಾಣಿಕರು ಅನ್ನೋದು ನಾನು ಇವತ್ತು ಕೂಡ ಹೇಳ್ತೀನಿ. ಸ್ವತಃ ತಾವು ಈ ಬಡವರ ಕಾರ್ಯಕ್ರಮಗಳನ್ನು ರೂಪಿಸಿ ಅವ್ರ ಕಾರ್ಯಗತ ಮಾಡಿ ಅವರಿಗೆ ಇವತ್ತು ಒಂದು ಮನಸ್ಸಿನಲ್ಲಿ ಆನಂದ ಸಂತೋಷವನ್ನು ಕೊಟ್ಟಿದ್ದೀರಿ. ಬಹಳ ದೊಡ್ಡ ಹೋರಾಟ ತಾವು ಮಾಡ್ತಾ ಇದ್ದೀರಿ. ಈ ದೇಶದ ಅರ್ಥಮಂತ್ರಿಗಳಾಗಿ, ಅರ್ಥ ಸಚಿವರಾಗಿ ಅನೇಕ ಬಡ್ಜೆಟ್ಗಳನ್ನು ಇಟ್ಕೊಂಡು ಬಂದಿದ್ದೀರಿ. ತಮ್ಮ ಕಾರ್ಯಕ್ರಮ ಇದೇ ಥರದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ನಮ್ಮ ಆಸೆ. ಯಾರು ಮೈಗಳ ಅಧಿಕಾರಿಗಳು ಇರ್ತಿದ್ರು ಅವ್ರಿಗೆ ಚಳಿ ಬಿಡಿಸಿ ಕೆಲಸ ಮಾಡೋ ಥರ ಮಾಡ್ತಿದ್ರಿ. ಇದು ನಿಮಗೆ ಆಡಳಿತಶಾಹಿ ಮೇಲೆ ಹೊಂದಿರತಕ್ಕಂಥ ಒಂದು ಹಿಡಿತಕ್ಕೆ ಸಾಕ್ಷಿ ಅಂತ. ಆಗುತ್ತೆ ಅಂದರೆ ಆಗುತ್ತಪ್ಪ, ಬೇರೆ ರಾಜಕಾರಣಿಗಳಂಗೆ ನೋಡೋಣ ಪರಿಶೀಲಿಸೋಣ ಅಂದರೆ ಇಲ್ಲಪ್ಪ ಆಗುತ್ತೆ, ಮಾಡ್ತೀನಿ, ನೀವಂತೂ ಇದನ್ನು ಮಾಡ್ತೀನಿ ಅಂದದ್ದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಹುಶಃ ನೀವು ಕ್ರಮೇಣವಾಗಿ ನಿಮ್ಮ ಬದ್ಧತೆಯನ್ನು ಯಾವತ್ತೂ ಕೂಡ ಬಿಟ್ಟಂಥವರಲ್ಲ, ಅದನ್ನು ಹೆಚ್ಚಿಸ್ಕೊಂಡು ಬಂದ್ರಿ. ಇವತ್ತು ಅದನ್ನು ಸಮರ್ಪಕವಾಗಿ ಜಾರಿಗೆ ತರ್ತಾ ಇದ್ದೀರಿ ಅಂತ ನನಗಂತೂ ಅನಿಸ್ತಾ ಇದೆ. ಇವತ್ತು ಕರ್ನಾಟಕದ ದಮನಿತ ಮತ್ತು ದುಡಿಯುವ ವರ್ಗ ಆಶಯದಿಂದ ಯಾವುದೇ ಒಬ್ಬ ನಾಯಕನ ಹತ್ರ ನೋಡ್ತಿದ್ರೆ ಅದು ಸಿದ್ದರಾಮಯ್ಯ ಅಂತ ಅನಿಸುತ್ತೆ. ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಖಂಡಿತ ಇದೆ. ಈ ರಾಜ್ಯದಲ್ಲಿ ಟೌನ್ನಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನೌಕರರಲ್ಲಿ ಮನೆ ಬಾಡಿಗೆ ವ್ಯತ್ಯಾಸ ಇಷ್ಟಿದ್ದರೆ ಕಷ್ಟ ಆಗ್ತದೆ ಜೀವನ ಮಾಡಲಿಕ್ಕೆ ಅನ್ನೋ ಮಾತನ್ನು ಹೇಳಿದಾಗ ಅವ್ರು ತಕ್ಷಣ ನೌಕರರು ಹೌದು ಇದು ಕಷ್ಟ ಆಗ್ತದೆ ಅನ್ನೋ ಮಾತನ್ನು ಅರ್ಥ ಮಾಡ್ಕೊಂಡ ನಂತರ ಬೆಳಗಾವಿನ ಅಧಿವೇಶನ ನಡೆದ ಸಂದರ್ಭದಲ್ಲಿ ಸುವರ್ಣಸೌಧದಲ್ಲಿ 16% 20% ಆಗಿ ಘೋಷಣೆ ಮಾಡಿದಂಥ ಮೊದಲನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಲಿಕ್ಕೆ ನಾನಾದರೂ ಇಚ್ಛೆಪಡ್ತೇನೆ. ನಮಗೆ ಒಂದು ರೀತಿ ಇನ್ಸ್ಪೈರಿಂಗ್ ಆಗಿದ್ದೀರಾ ನಮ್ಮಂಥವ್ರಿಗೆ ಇನ್ನೂ ಕೂಡ, ಮತ್ತು ಮುಂದಿನ ನಮ್ಮ ಯುವ ಪೀಳಿಗೆ ಕೂಡ ಇನ್ಸ್ಪೈರ್ ಆಗಿದ್ದೀರಾ ಅನ್ನೋದು ಕಾರಣಕ್ಕಾಗಿ ತಮ್ಮನ್ನು ಅಭಿನಂದಿಸ್ತೀನಿ. ರೈಟ್ ಸರ್, ನಾವು ಕೊನೆ ಕೇಳೋ ಪ್ರಶ್ನೆ ಎಲ್ರಿಗೂ ಅದೇ, ಎಲ್ಲ ಸಾಧಕರಿಗೂ. ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಸಾರಿ ಹೇಳಬೇಕು ಅಂದರೆ, ಏನಾದ್ರು ಪಾಪಪರಿಗೆ ನಿಮ್ಮನ್ನು ಕಾಡ್ತಾ ಇದ್ರೆ, ಏನಾದ್ರು ಕನ್ಫೆಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಈ ಕ್ಷಣ ನಿಮ್ದು. ನನಗೆ ಅಂತ ಪಾಪದ ಪ್ರಜ್ಞೆಗಳು ಯಾವುದೂ ಇಲ್ಲ. ರೈಟ್. ಪಾಪದ ಪ್ರಜ್ಞೆ ಆಗ್ತಕ್ಕಂಥ ಯಾವುದೇ ಮಾಡಿಲ್ಲ. ರೈಟ್. ಕೆಟ್ಟದ್ದು ಯಾರಿಗೂ ಮಾಡಕ್ ಹೋಗಿಲ್ಲ. ಸರಿ. ಒಳ್ಳೇದ್ ಮಾಡಕ್ ಪ್ರಯತ್ನ ಮಾಡಿದ್ದೀನಿ. ಸರಿ. ಎಲ್ರಿಗೂ ಒಳ್ಳೇದ್ ಮಾಡಕ್ ಆಗದೆ ಇರ್ಬೋದು. ಕರೆಕ್ಟ್. ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ, ಮುಂದೇನೂ ಕೂಡ ಮಾಡಬಾರದು. ಮತ್ತೆ ರಾಜಕಾರಣಕ್ಕೆ ಜನ ನಮ್ಮನ್ನು ಕರೆದಿಲ್ಲ, ನಾವಾಗಿದ್ದು ಬಂದಿರೋದು. ಜನಸೇವೆ ಮಾಡಬೇಕು ಅಂತ ಬಂದಿರೋದು. ನಮ್ಗೇನು ಇನ್ವಿಟೇಷನ್ ಕೊಟ್ಟು ಬರ್ರಿ ನಮ್ಮನ್ನೇನು ಕರೆದಿಲ್ಲ. ನಾವು ಬಂದಿದ್ದೀವಿ, ಇದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ನನಗೆ ಯಾರ್ಯಾರು ನನ್ನ ರಾಜಕೀಯದಲ್ಲಿ ಬಹಳಷ್ಟು ಜನ, ನಮ್ಮ ಊರಿನ ಜನರಿಂದ ಹಿಡಿದು ಬೇರೆ ಬೇರೆ ಎಲ್ಲ ಜನರು ಕೂಡ ನನಗೆ ಒಂದು ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. 5 ಜನ ಚೀಫ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೆ ನಾನು. ರಾಮಕೃಷ್ಣ ಹೆಗ್ಡೆ, ಬೊಮ್ಮಾಯಿ, ದೇವೇಗೌಡ, ಜೆ.ಎಚ್. ಪಟೇಲ್, ಧರಮ್ ಸಿಂಗ್. ಈ 5 ಜನ ಚೀಫ್ ಮಿನಿಸ್ಟರ್ಗಳು ಕೂಡ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರು.
ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು ಹಣಕಾಸಿನ ಮಂತ್ರಿಯಾಗಿ. ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನಾನೇನಾದರೂ ಬಡವರ ಪರವಾಗಿ, ತುಳಿತಕ್ಕೊಳಗಾದವ್ರ ಪರವಾಗಿ, ಅವಕಾಶಗಳಿಂದ ವಂಚಿತರಾಗಿ ಪರವಾಗಿರ್ತಕ್ಕಂಥವ್ರ ಬಗ್ಗೆ ಕೆಲಸ ಮಾಡಲಿಕ್ಕೆ, ಆ ಥರದ ಒಂದು ರಾಜಕೀಯ ಸಿದ್ಧಾಂತ ಮೈಗೂಡಿಸ್ಕೊಳ್ಳಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ನಂಜುಂಡಸ್ವಾಮಿ ಅವರು ಒಡನಾಟ ಕಾರಣ. ನಂಜುಂಡಸ್ವಾಮಿ ಅವರು ನನಗೆ ಲಾ ಕಾಲೇಜ್ನಲ್ಲಿ ಅವ್ರು ನನಗೆ ಸಂಪರ್ಕ ಬರದೇ ಹೋಗಿದ್ದಾರೆ. ರಾಜಕೀಯಕ್ಕೆ ಬರ್ತಾ ಇದ್ನೋ ಎಲ್ಲೋ ಗೊತ್ತಿಲ್ಲ. ನಾನು ರಾಜಪ್ಪ ಅವತ್ತು ನಮ್ಮ ಅಪ್ಪನಿಗೆ ಹೇಳಿ ನಾನು ಸ್ಕೂಲ್ ಸೇರಿಸದೆ ಹೋಗಿದ್ರೆ ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ. ಸೊ ಹಂಗಾಗಿ ನನಗೆ ಏನಂದ್ರೆ ನಾನು ನಂಬಿದಂಥ ಸಿದ್ಧಾಂತ, ಅದಕ್ಕೆ ಬದ್ಧತೆ, ಎಷ್ಟೇ ಸಂದರ್ಭಗಳು ಒದಗಿ ಬಂದರೂ ಕೂಡ ಅದರಲ್ಲಿ ಇವತ್ತು ರಾಜಿ ಮಾಡ್ಕೊಂಡಿಲ್ಲ. ಅದನ್ನು ಮುಂದುವರಿಸ್ತಾ ಇದ್ದೀನಿ, ಕೊನೆವರೆಗೂ ಮುಂದುವರಿಸ್ತೀನಿ. ಮತ್ತೆ ಪ್ರಾಮಾಣಿಕನಾಗಿ ಉಳ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತೀನಿ. ನಾನು 100% ಆನೆಸ್ಟ್ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ವ್ಯವಸ್ಥೆ ಒಳಗಡೆ ಭಾರಿ ಕಷ್ಟ. ಆದರೂ ಕೂಡ ಸಾರ್ವಜನಿಕರ ಹಣ ಇದೆಯಲ್ಲ, ನಾನು ಹಣಕಾಸಿನ ಮಂತ್ರಿಯಾಗಿ ಐ ಆಮ್ ಎ ಟ್ರಸ್ಟಿ ಆಫ್ ದಿ ಪೀಪಲ್. ವಂಡರ್ಫುಲ್. ನನಗೆ ಕೆಲವು MLAಗಳು ಮಂತ್ರಿಗಳು ಹೇಳ್ತಾರೆ, ನೀವೇನಪ್ಪ ಒಳ್ಳೆ ನಾಗರಾವ್ ಥರ ನಿಧಿ ಕಾಯ ಥರ ಕಾದ್ಬಿಡ್ತೀಯ, ದುಡ್ಡು ಕೊಡಲ್ಲ ನೀನು ಅಂತ ಹೇಳ್ತಾರೆ. ಇಲ್ಲಪ್ಪ, ಇದು ಸಾರ್ವಜನಿಕರ ಹಣ, ಬಹಳ ಎಚ್ಚರಿಕೆಯಿಂದ ಬಳಸಬೇಕು, ಜವಾಬ್ದಾರಿ ಇರಬೇಕಾಗ್ತದೆ ಅಂತ ಅವರಿಗೆಲ್ಲ ಉತ್ತರ ಕೊಡ್ತಾ ಇರ್ತೀನಿ. ಹಾಗಾಗಿ ಸಾರ್ವಜನಿಕರ ಹಣದ ಬಗ್ಗೆ ನಾವು ಖರ್ಚು ಮಾಡುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಣಕಾಸಿನ ಮಂತ್ರಿ ಆದ್ಮೇಲಿಂದ ಇವತ್ತಿನವರೆಗೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ. ರೈಟ್ ಸರ್, ಈ ಕ್ಷಣದಲ್ಲಿ ಓವರ್ ಆಲ್ ನೀವು ರಿವೈಂಡ್ ಮಾಡಿ ನೋಡಿದೀವಿ, ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನೆನಪಿಸಿದೀವಿ. ನಿಮ್ಮ ಲೈಫ್ ಹೇಗಿದೆ ಅನ್ಸುತ್ತೆ ಸರ್ ನಿಮಗೆ? ಒಂದು ರೀತಿ ಸ್ಟ್ರಗಲ್ ಇದೆ ಲೈಫ್ನಲ್ಲಿ. ಯಾಕಂದ್ರೆ ನಾನು ರಾಜಕಾರಣಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ನೆವರ್ ಎಕ್ಸ್ಪೆಕ್ಟೆಡ್ ಅಥವಾ ಕನಸು ಕಂಡಿರ್ಲಿಲ್ಲ. 96ರಲ್ಲಿ ಆ ಚಾನ್ಸ್ ಅವಕಾಶ ಒದಗಿ ಬರ್ತಲ್ಲ, ಆಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ನಿಸ್ತು. ಅಲ್ಲಿ ಈಚೆಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಅದು ಸ್ವಲ್ಪ ಆಸೆ ಬಲಿತಾ ಹೋಯ್ತು. ನಾನು ಚುನಾವಣೆ ಪ್ರಚಾರಕ್ಕೆ ಹೆಚ್ಚಾಗಿ ರಾಮಕೃಷ್ಣ ಹೆಗ್ಡೆ ಅವರು ಜನತಾ ಪಾರ್ಟಿಲಿ ಇದ್ದಾಗ, ದೇವೇಗೌಡರು, ಬೊಮ್ಮಾಯಿ, JH ಪಟೇಲ್, ನಾನು 5 ಜನ ಹೋಗಿ ಯಾವಲ್ವೇ. ನಾನು ಇವ್ರಿಗೆಲ್ಲ ಚಿಕ್ಕವನು. ಅವರಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ನಾನೊಬ್ಬ ಆಗಿರ್ಲಿಲ್ಲ. ನಾನು ಆಗ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಯಾಕೆ ನಾನು ಕೂಡ ಇಡೀ ರಾಜ್ಯದ ಬಹುಶಃ ಎಲ್ಲಾ ತಾಲೂಕುಗಳಿಗೂ ಕೂಡ ಒಂದು 10 ಬಾರಿ ಯಾರು ಹೋಗಿದ್ರೆ ಅದು ಕೆಲವೇ ರಾಜಕಾರಣಿಗಳಲ್ಲಿ ನಾನು ಒಬ್ಬ. ಸೊ ಹಂಗಾಗಿ ಜನರು ಇದೊಂದು ಆಪರ್ಚುನಿಟಿ, ಜನ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ಈ ರಾಜ್ಯದ ಜನ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿಯೇ ಸಾರ್ವಜನಿಕ ಜೀವನದಲ್ಲಿರೋರಿಗೆ, ಈ ಅಧಿಕಾರದಲ್ಲಿರೋರಿಗೆ ಕೆಲಸ ಮಾಡ್ತೀನಿ. ರೈಟ್ ಸರ್, ನಮ್ಮ ರಾಜ್ಯದ ಜನತೆಗೆ ನಿಮ್ಮ ಸಂದೇಶ ಏನು ಬಿಫೋರ್ ವಿ ಲೀವ್ ದ ಸ್ಟೇಜ್? ರಾಜ್ಯದ ಜನತೆಗೆ ಮನವಿ ಏನು ಅಂದ್ರೆ, ಅವರಿಗೆ ನೀವು ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ, ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಜನರ ಸಮಾಜದ ಕೆಲಸಕ್ಕೋಸ್ಕರ ಬಳಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ನೀವು ಆಶೀರ್ವಾದ ಏನ್ ನನಗೆ ಮಾಡಿದಿರಿ, ಆ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೀನಿ. ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅಷ್ಟೇ ಅವರಲ್ಲಿ ಮನವಿ ಮಾಡಿ. ಥ್ಯಾಂಕ್ ಯು ಸರ್. ನಮ್ಮ ಸ್ಪಾನ್ಸರ್ಸ್ ಕೆಲವು ಉಡುಗೊರೆಗಳನ್ನು ನಿಮಗೆ ಕಳಿಸಿದ್ದಾರೆ. ಗಿಫ್ಟ್ಸ್ ಪ್ಲೀಸ್ ಸರ್. ನಮ್ಮ ಫ್ರೇಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಇದು ಕಳಿಸ್ಕೊಟ್ಟಿದ್ದಾರೆ. ಯೂನಿಬಿಕ್ ಕುಕ್ಕೀಸ್ ಅವರು ನಿಮ್ಗೆ ಇದು ಕೊಡಕ್ಕೆ ಹೇಳಿದ್ರು. ನಮ್ಮ CM ಅಂದಮೇಲೆ ಹಿಂದುಳಿದವರ ಕ್ಷೇಮ ಇರಬೇಕು, ಮನೆ ಅಂದಮೇಲೆ ವಾಸು ಇರಬೇಕು ಅಂತ ವಾಸು ಅಗರಬತ್ತಿ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಜಿ ಕನ್ನಡ ವಾಹಿನಿಯವರು CM ಇದನ್ನು ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು ಫಾರ್ ದ ಟೈಮ್ ಸರ್. ನಿಮ್ಮ ಸಮಯಕ್ಕೆ ಬಹಳ ಥ್ಯಾಂಕ್ಸ್. ಫ್ಯಾಮಿಲಿ ಫೋಟೋ ಸಮಯ, ಎಲ್ಲರೂ ಬರಬೇಕು ಪ್ಲೀಸ್. ನಮ್ಮ ಮುಖ್ಯಮಂತ್ರಿಗಳ ಜೀವನದ ಮುಖ್ಯ ತಿರುವುಗಳಿಗೆ ಸಾಕ್ಷಿಯಾದವರು ಎಲ್ಲರೂ ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಈ ಮುಖ್ಯವಾದ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಪ್ರತಿಯೊಂದು ಸರ್ಕಾರದ ಉದ್ದೇಶನೂ ಅದೇ, ಒಂದು ಉತ್ತಮವಾದ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅಂತ. ಒಂದು ಪರ್ಫೆಕ್ಟ್ ಸಮಾಜ, ಪರ್ಫೆಕ್ಟ್ ದೇಶ ಹೇಗಿರ್ಬೋದು? ಅಲ್ಲಿ ದ್ವೇಷ ಇರಲ್ಲ, ಹಸಿವಿರಲ್ಲ, ದುಃಖ ಇರಲ್ಲ, ಬಡತನ ಇರಲ್ಲ, ಯುದ್ಧ ಇರಲ್ಲ, ಜಾತಿ ಭೇದ ಇರಲ್ಲ, ಅಪರಾಧ ಇರಲ್ಲ, ಭ್ರಷ್ಟಾಚಾರ ಇರೋದಿಲ್ಲ, ಶೋಷಣೆ ಇರೋದಿಲ್ಲ. ಆ ಥರ ಪರ್ಫೆಕ್ಟ್ ಸಮಾಜ ಕೇವಲ ಕಾಲ್ಪನಿಕ ಅಷ್ಟೇ, ನಿಜ ಜೀವನದಲ್ಲಿ ಸಾಧ್ಯನಲ್ಲ. ಯಾಕಂದರೆ ನೀವು ನಾನು ಪರ್ಫೆಕ್ಟ್ ಅಲ್ಲ. ನಾವು ಪರ್ಫೆಕ್ಟ್ ಆದ ದಿನ
ಪರ್ಫೆಕ್ಟ್ ಸಮಾಜದ ಬಗ್ಗೆ ಯೋಚನೆ ಮಾಡೋಣ. ರೈಟ್, ಮುಂದಿನ ವೀಕೆಂಡ್ ಸಿಗೋಣ. ದಿಸ್ ಇಸ್ ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 co-powered by Dollar Big Boss, fragrance partner Fog Perfume Body Spray, special partner Close Up, associate sponsored Vasu Agarbattis, Walkmate Footwear, Walk with Comfort, ಸ್ವಂತ ಉದ್ಯೋಗಿಗಳಿಗೆ ಆಶಾ ಕಿರಣ, ಬ್ಲಾಕ್ ಬರ್ಡ್ ರಿಟೈಲ್, ಮೈಯಾಸ್ 1 minute ರಸಂ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, DVG ರೋಡ್, ಬಸವನಗುಡಿ ಹಾಗೂ HSR ಲೇಔಟ್, ಬೆಂಗಳೂರು.